ನಾವು ಜೊತೆಗಿರಿ ಒಂದು ಬ್ರೀತಿಂಗ್ ಅನ್ನೋದು ಅಬ್ಸರ್ವ್ ಮಾಡೋದು ಒಂದು ಟೂಲ್ ಅಲ್ವಾ. ಹ್ಮ್. ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಗೆ ಎಕ್ಸ್ಪೀರಿಯನ್ಸಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಏನು ಇಲ್ಲ ಅಂತ ಒಂದು ಸ್ಟೇಟ್ ಬರುತ್ತೆ, ಅಲ್ಲೇ ಇರಬೇಕು. ತಿರ್ಗಾ ನಾನು ಬ್ರೀತಿಂಗ್ ಆಗ್ತಾ ಇಲ್ಲ, ಬ್ರೀತಿಂಗ್ ಎಲ್ಲಿದೆ, ಧ್ಯಾನ ಅಂದ್ರೆ ಬ್ರೀತಿಂಗ್ ಅಬ್ಸರ್ವ್ ಮಾಡೋದು ಅಂತ ಒಂದು ಡೌಟ್ ಬರುತ್ತೆ, ಅದು ಬಿಟ್ಬಿಡ್ಬೇಕು. ಹ್ಮ್. ಯಾವ ಸ್ಥಿತಿದಲ್ಲಿ ಇರುತ್ತೀವೋ ఆ స్థితిದಲ್ಲಿ స్థితవాగಬೇಕು. ಹ್ಮ್. తెలుగులో ఉంది, ఒక స్థితి వస్తుంది, ఆ స్థితిలో ఉండిపోవాలి. ಹ್ಮ್. ಸೊ ಶ್ವಾಸ ಮೇಲೆ ಗಮನ ಅನ್ನೋದು ಒಂದು ಟೂಲ್ ಅಷ್ಟೇ. ಹ್ಮ್. ಆದ್ಮೇಲೆ ಬ್ರೀತಿಂಗ್ ಕಮ್ಮಿ ಆಗ್ತಾ ಆಗ್ತಾ ಸ್ಟಾಪ್ ಆಗತ್ತೆ ಭ್ರೂ ಮಧ್ಯದಲ್ಲಿ. ಆದ್ಮೇಲೆ ನೀವು ತಿರ್ಗಾ ಬ್ರೀತಿಂಗ್ ಮಾಡಬಾರ್ದು. ಒಂದು ಸ್ಟೇಟ್ ಬರುತ್ತೆ, ಆ ಸ್ಟೇಟ್ ಅಲ್ಲಿ ಸ್ಥಿತವಾಗಬೇಕು, ಸೈಲೆಂಟ್ ಆಗಿರಬೇಕು. ಇಲ್ಲ ಅಂದ್ರೆ ಏನನ್ನ ಎಕ್ಸ್ಪೀರಿಯನ್ಸ್ ಬರುತ್ತೆ, ಆ ಎಕ್ಸ್ಪೀರಿಯನ್ಸ್ ನ ಅವೇರ್ನೆಸ್ ಆಗಿ ನೋಡ್ತಾ ಇರಬೇಕು. ಆ ಸ್ಥಿತಿಗೋಸ್ಕರ ನಾನು ಧ್ಯಾನ ಮಾಡೋದು, ಧ್ಯಾನ ಸಾಧನ ಮಾಡೋದು. ಸೊ ಸಾಧನ ಮಾಡ್ತಾ ಮಾಡ್ತಾ ಧ್ಯಾನ ಸ್ಥಿತಿ ಬರುತ್ತೆ, ಆ ಸ್ಥಿತಿದಲ್ಲಿ ಸ್ಥಿತವಾಗಬೇಕು. ಅವೇರ್ನೆಸ್ ಅಲ್ಲಿ ಇರ್ತೀವಿ ಸರ್, ಅಂದ್ರೆ ನನ್ಗೆ ಉಸಿರಾಡೋದು ಗೊತ್ತಾಗೋದೇ ಇಲ್ಲ ಕೆಲವು ಸಲ. ಆಮೇಲೆ ದಟ್ ಈಸ್ ನನ್ ಗುಡ್ ಬ್ರೀತಿಂಗ್. ಸ್ಟೇಟ್. ಕೆಲವರಿಗೆ ಕೂತ್ಕೊಂಡ ತಕ್ಷಣನೇ ಬ್ರೀತಿಂಗ್ ಸ್ಟಾಪ್ ಆಗತ್ತೆ, ಕಮ್ಮಿ ಆಗತ್ತೆ, ಬ್ರೀತಿಂಗ್ ಇದೆಯಾ ಇಲ್ಲ ಅಂತ ಗೊತ್ತಾಗಲ್ಲ. ಅದನ್ನು ಒಳ್ಳೆ ಸ್ಟೇಟ್. ತಿರ್ಗಾ ತಿರ್ಗಾ ಬ್ರೀತ್ ಮಾಡಿ ಅಬ್ಸರ್ವ್ ಮಾಡ್ಬೇಕಂತ ಏನೂ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಲು ಐತೆ ಅನ್ನೋ ಅರ್ಧ ಮುಕ್ಕಾಲು ಅನ್ನಲ್ಲ, ಬೆಳಗ್ಗೆನೆ ತರ್ಬೋದಾಯ್ತು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಏನೇನೋ ಕ್ವಶನ್ಸ್ ನಿನ್ನೆ ಕ್ಲಾಸ್ ಮೊನ್ನೆ ಕ್ಲಾಸ್ ನಿಮ್ಗೆ ಏ ಕ್ವಶನ್ಸ್ ಆಗ್ಲಿ ಐ ವಿಲ್ ಆನ್ಸರ್ ಒನ್ 5 minutes. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ನಮಸ್ತೆ. ನಮಸ್ತೆ. ಏನಿಲ್ಲ, ಈಗ ಮೆಡಿಟೇಷನ್ ಅಲ್ಲಿ ಇದು ಕಾಡ್ ತರ ಕಾಣಿಸುತ್ತೆ, ನೀರ್ ತರ ಕಾಣಿಸುತ್ತೆ, ಮೆಡಿಟೇಷನ್ ಕಲರ್ಸ್ ಬರುತ್ತೆ, ಸುಮಾರು ಒಂದು 5-6 ಕಲರ್ ಬರುತ್ತೆ, ಕಾಣ್ತಾನೆ ಇರ್ತದೆ. ಒಂದ್ಸಾರಿ ಚಿತ್ರಗಳು ಬರುತ್ತೆ, ಈ ತರ ಆಗ್ತಾನೆ ಇರ್ತದೆ. ಇದು ಎಕ್ಸ್ಪೀರಿಯನ್ಸ್. ಅಪ್ಪ ಬಂದಿದ್ ಕೆತ್ಕೊಂಡು ಅದ ಬರ್ಲಿಲ್ಲ ಅಂದ್ರೆ ಓಕೆ, ಸೈಲೆಂಟ್ ಮಾಡಿ ಯಾರು. ಓಕೆ, ಸಿ ಕಲರ್ಸ್ ಯಾಕೆ ಕಲರ್ಸ್ ಬರುತ್ತೆ ಅಂದ್ರೆ, ಸಿ ಕಾಸ್ಮಿಕ್ ಎನರ್ಜಿ ಪೀನಿಯಲ್ ಗ್ಲ್ಯಾಂಡ್ ಅಂತ ಒಂದಿರುತ್ತೆ, ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಬ್ರೈನ್ ಮಧ್ಯದಲ್ಲಿ. ಸೊ ಈ ಎನರ್ಜಿ ಒಂದ್ಸಲ ಅದು ಪಾಸ್ ಆಗಿದ್ರೆ, ನಾವು ರೈನ್ಬೋ ಯಾವ ತರ ಇರುತ್ತೆ, ಸಿ ಒಂದ್ಸಲ ಸನ್ ರೇಸು ವಾಟರ್ ಇಂದ ಟ್ರಾನ್ಸ್ಫರ್ ಆಗಿದ್ರೆ ಪಾಸ್ ಆಗಿದ ತಕ್ಷಣ 7 types ಆಫ್ ಕಲರ್ಸ್ ಆಗಿ ಡಿವೈಡ್ ಆಗುತ್ತೆ. ಅದೇ ತರ ಈ ಕಾಸ್ಮಿಕ್ ಎನರ್ಜಿ ಒಂದ್ಸಲ ಎಂಟರ್ ಆಗಿ ಆ ಪೀನಿಯಲ್ ಗ್ಲ್ಯಾಂಡ್ ಟಚ್ ಆದ ತಕ್ಷಣ ಅದು ಡಿವೈಡ್ ಆಗುತ್ತೆ 7 ಕಲರ್ಸ್ ಆಗಿ. ಆ 7 ಕಲರ್ಸ್ ಡಿವೈಡ್ ಆಗಿ ಮೂಲಾಧಾರಕ್ಕೆ ರೆಡ್, ಸ್ವಾದಿಷ್ಠಾನಕ್ಕೆ ಆರೆಂಜ್, ಮಣಿಪುರಕ್ಕೆ ಯೆಲ್ಲೋ, ಅನಾಹತ ಗ್ರೀನು, ಅಲ್ಲಿಂದಾನೇ ಡಿವೈಡ್ ಆಗಿ ಹೋಗುತ್ತೆ. ಅದು ಡಿವೈಡ್ ಆಗಿದ ತಕ್ಷಣ ನಮ್ಗೆ ಆ ಕಲರ್ಸ್ ಕಣ್ ಮುಂದೆ ಕಾಣಿಸೋದು, ಇದು ಒಂದು ಎಕ್ಸ್ಪೀರಿಯನ್ಸ್. ಅಂದ್ರೆ ನಿಮ್ಮ ಎನರ್ಜಿ ಒಳಗಡೆ ಬರ್ತಾ ಇದೆ ಅಂತ. ಓಕೆನಾ? ಈ ಪೀನಿಯಲ್ ಗ್ಲ್ಯಾಂಡ್ ಎಲ್ಲಿರುತ್ತೆ? ಸೊ ನಾವು ಒಂದು ಇಮ್ಯಾಜಿನ್ ಲೈನ್, ಇಲ್ಲಿಂದ ಒಂದು ಲೈನು ಹಾರಿಜಾಂಟಲ್ ಆಗಿ, ಇಲ್ಲಿಂದ ಒಂದು ಲೈನು ಕಿವಿದಲ್ಲಿ ಒಂದು ಡ್ರಾ ಮಾಡಿದ ತಕ್ಷಣ ಒಂದು ಸೆಂಟರ್ ಪಾಯಿಂಟ್, ಬ್ರೈನ್ ಸೆಂಟರ್ ಪಾಯಿಂಟ್ ದಲ್ಲಿ 0.2 milligrams, 0.2 ಅಷ್ಟೇ ಅದು weight. ಅದು ಪೀನಿಯಲ್ ಗ್ಲ್ಯಾಂಡ್. ಆ ವೈ ಪೀನಿಯಲ್ ಗ್ಲ್ಯಾಂಡ್ ಅಂತಂದ್ರೆ ಅದು ಪೈನ್ ಕೋನ್ ತರ ಇರುತ್ತೆ, ಆತ್ಮಲಿಂಗ ತರ. ಅಲ್ಲಿ ಸರ್ಫೇಸ್ ಲೇಯರ್ ಅಲ್ಲಿ ಕ್ರಿಸ್ಟಲ್ಸ್ ಇರ್ತದೆ, ಮೈಕ್ರೋ ಕ್ರಿಸ್ಟಲ್ಸ್. ದಟ್ ಈಸ್ ಕಾಲ್ಡ್ ಪಿಜಿಯೋ ಎಲೆಕ್ಟ್ರಿಕ್ ಗ್ಲ್ಯಾಂಡ್ ಅಂತೀವಿ. ಅಂದ್ರೆ ಅಲ್ಲಿಂದ ಒಂದು ವಿದ್ಯುತ್ ಶಕ್ತಿ ರಿಲೀಸ್ ಆಗತ್ತೆ. ಈ ಕಾಸ್ಮಿಕ್ ಎನರ್ಜಿ ಅದು ಟಚ್ ಆದ ತಕ್ಷಣ ಈ 7 ಕಲರ್ಸ್ ಆಗಿ ಡಿವೈಡ್ ಆಗುತ್ತೆ. ಸೊ
ಸಹಸ್ರಾರ ವಿಲ್ ಡಿಸ್ಟ್ರಿಬ್ಯೂಟ್ ಆಲ್ ದ ಕಲರ್ಸ್ ಟು ದ ಎವ್ರಿ ಚಕ್ರ. ಆ ಸಹಸ್ರಾರ ಚಕ್ರದಿಂದ ಎಲ್ಲ ಚಕ್ರಗಳಿಗೆ ಎನರ್ಜಿ ಹೋಗುತ್ತೆ. ಸೊ ಆ ಟೈಮಲ್ಲಿ ನಮ್ಗೆ ಕಲರ್ಸ್ ಕಾಣಿಸೋದು ಒಂದು ಎಕ್ಸ್ಪೀರಿಯನ್ಸ್ ಅದು. ನೆಕ್ಸ್ಟ್ ಏನನ್ನ ಡೌಟ್ಸ್? ಸರ್ ನನ್ಗೂ ಡೌಟ್ ಇದೆ. ಹ್ಮ್ ಇವಾಗ ಕರ್ಮ ಅಂತೀರಲ್ವಾ ಸರ್ ಅದು? ಹ್ಮ್ ಇವಾಗ ನಮ್ ಕರ್ಮ ನಾವು ಅನುಭವಿಸ್ಲೇಬೇಕು ಅಂತ. ಹ್ಮ್ ಇವಾಗ ಅದು ನಾವು ಮೆಡಿಟೇಷನ್ ಇಂದ ಅದು ಕರ್ಮನ ಕಡಿಮೆ ಮಾಡ್ಕೋಬಹುದಾ? ಮೇನ್ ಪರ್ಪಸ್ ಅದು. ಅಂದ್ರೆ ಏನಂದ್ರೆ ಕರ್ಮ ಇವಾಗ ಅನ್ನೋದು ಫಸ್ಟ್ ಕ್ಲಾರಿಟಿ. ಕರ್ಮ ಅಂದ್ರೆ ಯೂನಿವರ್ಸ್ ಅಲ್ಲಿ ವಾಟ್ ಈಸ್ ದ ಯೂನಿವರ್ಸ್? ಯೂನಿವರ್ಸ್ ಎನರ್ಜಿ ಗುಣ ಏನು? ಯೂನಿವರ್ಸ್ ಅಲ್ಲಿ ಕ್ವಾಂಟಮ್ ಲೆವೆಲ್ ಅಲ್ಲಿ ಮ್ಯಾನಿಫೆಸ್ಟೇಷನ್ ಏನು ಆಗಿಲ್ಲ. ಆ ಮ್ಯಾನಿಫೆಸ್ಟೇಷನ್ ಆಗಿಲ್ಲಲ್ವಾ, ಆ ಎನರ್ಜಿಗೆ ಏನ್ ಸ್ವಭಾವ ಇರುತ್ತೆ, ಅದು ಯಾವ ತರ ಇರುತ್ತೆ, ನಮ್ ತರ ಗುಣ ಏನ ಇರುತ್ತಾ? ಯೂನಿವರ್ಸಲ್ ಎನರ್ಜಿ ಅನ್ಮ್ಯಾನಿಫೆಸ್ಟೆಡ್ಗೆ ಗುಣ ಇರುತ್ತಾ? ನಿರ್ಗುಣ ಅದು. ನಿರ್ಗುಣ ಅದು. ನಿರ್ಗುಣ, ನಿರಹಂಕಾರ, ಸ್ವಯಂ ಪ್ರಕಾಶಿತ, ಆದಿ ಅಂತ ಇಲ್ಲ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ಅನ್ಮ್ಯಾನಿಫೆಸ್ಟೆಡ್ ಎನರ್ಜಿ. ಅಲ್ಲಿಂದ ಏನೇನು ಕ್ರಿಯೇಷನ್ ಆಗತ್ತೋ ಅದು ತ್ರಿಗುಣ, ತಮೋ ರಜೋ ಸಾತ್ವಿಕ ಗುಣ ಅಂತ ಕ್ರಿಯೇಷನ್ ಇರುತ್ತೆ. ಕ್ರಿಯೇಷನ್ ಎಲ್ಲಿಂದ ಬಂತು ಅಲ್ಲಿ ಅದಕ್ಕೆ ಏನು ಇರಲ್ಲ. ಸೊ ಅದಕ್ಕೆ ಒಂದು ರೂಲ್ ಇದೆ ತ್ರಿಗುಣ ಪ್ರಪಂಚಕ್ಕೆ. ನಾನು ಏನ್ ಮಾಡ್ತೀವಿ ಅದು ಬರುತ್ತೆ, ಅದನ್ನ ಕರ್ಮ ಅಂತೀವಿ. ಸೊ ಇಟ್ ಈಸ್ ನಿರ್ಗುಣ, ದಟ್ಸ್ ವೈ ಇಟ್ ಈಸ್ ಗಿವಿಂಗ್ ಬ್ಯಾಕ್ ವಾಟ್ ಎವರ್ ಯು ಆರ್ ಗಿವಿಂಗ್. ನಾನು ಏನ್ ಮಾಡ್ತೀನೋ ಅದು ತಿರ್ಗಾ ನಮ್ಗೆ ಬರುತ್ತೆ, ಬೌನ್ಸ್ ಬ್ಯಾಕ್. ಸೊ ನಿಮ್ ಕರ್ಮ ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಕರ್ಮಗಳು ಕೃಷ್ಣ ನೀಟಾಗಿ ಡಿವೈಡ್ ಮಾಡಿದ್ದಾರೆ: ಸಂಚಿತ, ಪ್ರಾರಬ್ಧ, ಆಗಾಮಿ. ಸಂಚಿತ ಅಂದ್ರೆ ನಾವು ಎಷ್ಟೋ ಕರ್ಮ ಮಾಡ್ತೀವಿ ಫಸ್ಟ್ ಲೈಫ್ ಅಲ್ಲಿ. ಸೊ ಆದ್ಮೇಲೆ ಡೆತ್ ಆದ್ಮೇಲೆ ಸ್ವಲ್ಪ ಕರ್ಮಗಳು, ಎಲ್ಲ ಕರ್ಮಗಳು ತಗೊಂಡು ಅನುಭವಿಸಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಕಾಂಟ್ರಾಸ್ಟ್ ಇರುತ್ತೆ. ನಮ್ಗೆ ಇದಂದ್ರೆ ಇಷ್ಟ, ಅದಂದ್ರೆ ಇಷ್ಟ, ಅಂದ್ರೆ ಕ್ವೈಟ್ ಆಪೋಸಿಟ್ ಇರುತ್ತೆ. ಸೊ ಅದಕ್ಕೆ ನಮ್ಗೆ ಏದು ಸಾಧ್ಯವಾಗತ್ತೆ ಅದು ಮಾತ್ರನೇ ತಗೊಂಡು ಭೂಮಿ ಮೇಲೆ ಬರ್ತೀವಿ. ಅದು ಪ್ರಾರಬ್ಧ. ವಾಟ್ ಎವರ್ ಎಕ್ಸ್ಪೀರಿಯನ್ಸಿಂಗ್ ನಾವದಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ನೋ ಅದು ಮಾತ್ರ ಪ್ರಾರಬ್ಧ. ಏದು ತಗೊಂಡು ಬಂದಿಂದೆಲ್ಲೋ ಅದು ಸಂಚಿತ. ನಾನು ಪ್ರೆಸೆಂಟ್ ಆಗಿ ಏನ್ ಮಾಡ್ತಾ ಇದ್ನೋ ಅದು ಆಗಾಮಿ. ಇದು ಡಿವಿಷನ್ ಕೃಷ್ಣ ಭಗವದ್ಗೀತಾದಲ್ಲಿ ಹೇಳಿರೋ ಒಂದು ಕರ್ಮ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಡಿವಿಷನ್ ಮಾಡಿದ್ದಾರೆ. ಕರ್ಮದಿಂದಾನೇ ಜನ್ಮ ಬಂತು ಅಂತ. ಸೊ ನಾವು ಈ ಧ್ಯಾನದಲ್ಲಿ ಏನಾಗುತ್ತೆ ಅಂದ್ರೆ ನನ್ನ ಎನರ್ಜಿ ಹೆಚ್ಚಾಗತ್ತೆ. ಒಂದು ಎನರ್ಜಿ ಹೆಚ್ಚಾಗಿದ ತಕ್ಷಣ ನಮ್ಗೆ ಆ ಕರ್ಮ ತರ ಕಾಣಿಸಲ್ಲ. ಇಟ್ ವಿಲ್ ಬಿಕಮ್ ವೆರಿ ಲೆಸ್ ಇಂಪಾರ್ಟೆಂಟ್. ಸೊ ನಮ್ಗೆ ಏನನ್ನ ದೊಡ್ಡ ಆಕ್ಸಿಡೆಂಟ್, ದೊಡ್ಡ ಇಂಜುರಿ ಆಗ್ಬೇಕಂದ್ರೆ ಚಿಕ್ಕ ಇಂಜುರಿ ಆಗತ್ತೆ. ದೊಡ್ಡ ಸಮಸ್ಯೆ ಇದೆ ಅಂದ್ರೆ ಚಿಕ್ಕ ಸಮಸ್ಯೆ ಆಗತ್ತೆ. ಮೈಂಡ್ ಟೂ ಟೈಪ್ಸ್ ಆಫ್ ಕರ್ಮಾಸ್. ಒಂದು ಮೆಂಟಲ್ ಮೈಂಡ್ ಇರುತ್ತೆ, ಇನ್ನೊಂದು ಫಿಸಿಕಲ್ ಬಾಡಿ. ಮೈಂಡ್ ಆಟೋಮ್ಯಾಟಿಕ್ ಆಗಿ ಕ್ಲಿಯರ್ ಆಗುತ್ತೆ, ನೀವು ನೋ ನೀಡ್ ಟು ಎಕ್ಸ್ಪೀರಿಯನ್ಸ್. ಬಟ್ ಫಿಸಿಕಲ್ ಆಗಿ ಮ್ಯಾಟ್ರಿಕ್ಸ್ ಅಲ್ಲಿ ಆಲ್ರೆಡಿ ಡಿಸೈಡೆಡ್ ಅದು. ನಂಗೂ ನಿಮ್ಗೆ ಏದನ್ನ ಪ್ರಾಬ್ಲಮ್ ಇದೆ, ನೀವು ನನ್ನ ಏನೋ ಮಾಡಬೇಕು, ರಿವೆಂಜ್ ತಗೋಬೇಕು ಅಂತ ಹುಟ್ಟಿದ್ರೆ, ಸೊ ಕರ್ಮ ಏನಾಗತ್ತೆ, ಕಮ್ಮಿ ಆಗತ್ತೆ. ಅದು ಎಫೆಕ್ಟ್ ಕಮ್ಮಿ ಆಗತ್ತೆ, ಬಟ್ ಇಟ್ ವಿಲ್ ಹ್ಯಾಪನ್ಸ್. ಕಂಪ್ಲೀಟ್ ಝೀರೋ ಸ್ವಲ್ಪ ಕರ್ಮಗಳು ಆಗಲ್ಲ, ನೀವು ಅನುಭವಿಸ್ಲೇಬೇಕು. ಬಟ್ ಇಟ್ ವಿಲ್ ಅದು ಎಫೆಕ್ಟ್ ಕಮ್ಮಿ ಆಗತ್ತೆ. ಬಿಕಾಸ್ ಯುವರ್ ಅವೇರ್ನೆಸ್ ವಿಲ್ ರೈಸ್. ಸ್ವಲ್ಪ ಕರ್ಮಗಳು ವಿತೌಟ್ ಎನಿ ಎಫೆಕ್ಟ್ ಇಟ್ ವಿಲ್ ಬಿಕಮ್ ಝೀರೋ. ಸೊ ಫಸ್ಟ್ ಏನ್ ಕರ್ಮ ಝೀರೋ ಆಗತ್ತೆ? ಫಸ್ಟ್ ಪ್ರಾರಬ್ಧನ, ಆಗಾಮಿಯ, ಸಂಚಿತನ. ಸೊ ಓಕೆ, ಹೋಪನೋಪೋನೋ ಅಂತ ಒಂದಿದೆ ಅಲ್ವಾ ಟೆಕ್ನಿಕ್. ಹೌದು ಸರ್. ಸೊ ಅಲ್ಲಿ
ಆಕ್ಚುಲಿ ಜನಗಳಿಗೆ ಒಂದು ಮಿಸ್ಕನ್ಸಂಪ್ಷನ್ ಇದೆ, ಏನಂದ್ರೆ ನಾನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಗೆ ಏನನ್ನ ಮನಿ ಬರ್ತಾ ಇಲ್ಲ ಅಂದ್ರೆ ಮನಿ ಬ್ಲಾಕೇಜ್ ಇದೆ, ನಾನು ಏನ್ ಮಾಡ್ಬೇಕು, ಮನಿಗೆ ಸಾರಿ, ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತೀನಿ. ಆಕ್ಚುಲಿ ಹೋಪೋನೋಪೋ ಮೇನ್ ಸೀಕ್ರೆಟ್ ಏನಂದ್ರೆ, ಸೊ ಯೂನಿವರ್ಸ್ ಈಸ್ ಫಸ್ಟ್, ಇಟ್ ಈಸ್ ಲೈಕ್ ಅವರ್ ಮೈಂಡ್ ಈಸ್ ಲೈಕ್ ಎ ಪ್ಲೇನ್ ವೈಟ್ ಪೇಪರ್. ಇಮ್ಯಾಜಿನ್ ಆಸ್ ಎ ಅವರ್ ಮೈಂಡ್ ಆಸ್ ಎ ವೈಟ್ ಕ್ಲೀನ್ ಪೇಪರ್. ಫಸ್ಟ್ ಯು ಹ್ಯಾವ್ ಟು ಕ್ಲಿಯರ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಅದು ಫಸ್ಟ್ ಸೀಕ್ರೆಟ್. ಇವರು ಡೈರೆಕ್ಟ್ ಆಗಿ ಹೋಪನೋಪೋನದಲ್ಲಿ ಡೈರೆಕ್ಟ್ ಆಗಿ ಕೂತ್ಕೊಂಡು ನಮ್ಮ ಮನಿ ಬ್ಲಾಕೇಜ್ ಇದೆ, ಥ್ಯಾಂಕ್ ಯು, ಐ ಲವ್ ಯು, ಫರ್ಗಿವ್ ಮಿ, ಸಾರಿ, ಆದ್ರೆ ವರ್ಕ್ ಆಗಲ್ಲ. ಫಸ್ಟ್ ಯು ಹ್ಯಾವ್ ಟು ಕ್ಲೀನ್ ಯುವರ್ ವೈಟ್ ಪೇಪರ್ ವಿತ್ ಎರೇಸರ್. ಸೊ ಸಂಕಲ್ಪ ಶಾಸ್ತ್ರ ಅಂತ ಒಂದಿದೆ, ಅದ್ರ ಬಗ್ಗೆ ಹೇಳ್ತೀನಿ ಕ್ಲಿಯರ್ ಆಗಿ. ಈ ಸಂಕಲ್ಪ ಶಾಸ್ತ್ರ ಅಂದ್ರೆ ಏನಂದ್ರೆ, ಸೊ ಇಮ್ಯಾಜಿನ್ ಯುವರ್ ಮೈಂಡ್ ಆಸ್ ಎ ಚೈತನ್ಯ. ಚೈತನ್ಯ ಅಂದ್ರೆ ಯಾವಾಗಲೂ ಅದು ಒಂದು ವೈಬ್ರೇಷನ್ ಆಗ್ತಾನೆ ಇರುತ್ತೆ. ಮೈಂಡ್ ವಾಟ್ ಎವರ್ ಯೂನಿವರ್ಸ್ ಅಲ್ಲಿ, ಮೈಂಡ್ ಆಗ್ಲಿ, ಫಿಸಿಕಲ್ ಬಾಡಿ ಆಗ್ಲಿ, ಪ್ರಾಣ ಆಗ್ಲಿ, ಸ್ಟಾರ್ಸ್, ವಾಟ್ ಎವರ್ ಇಟ್ ಈಸ್, ಯೂನಿವರ್ಸ್ ಅಲ್ಲಿ ಏನೇನು ವಸ್ತುಗಳಿದೋ, ಪದಾರ್ಥಗಳಿದೋ, ಅದು ಗ್ರಹಗಳಿದೋ, ಎವ್ರಿ ಟೈಮ್ ಇಟ್ ಈಸ್ ವೈಬ್ರೇಟಿಂಗ್, ದೇ ಆರ್ ನಾಟ್ ಸ್ಟಾಗ್ನೆಂಟ್. ಸೊ ಯೂನಿವರ್ಸಲ್ ಫಸ್ಟ್ ರೂಲ್ ಈಸ್, ಇನ್ ಯೂನಿವರ್ಸ್ ಎವ್ರಿಥಿಂಗ್ ಈಸ್ ಎನರ್ಜಿ, ಆಲ್ ದ ಟೈಮ್ ಇಟ್ ಈಸ್ ವೈಬ್ರೇಟಿಂಗ್. ಹೌದಾ? ಸೊ ಫಸ್ಟ್ ರೂಲ್ ಆಫ್ ಯೂನಿವರ್ಸ್ ಈಸ್ everything is in universe is a vibration, energy, frequency. So ನಮ್ಮ subconscious mind also will have some frequency. It will vibrate like this. ವೈಬ್ರೇಟ್ ಆಗ್ತಾನೆ ಇರುತ್ತೆ. ಏನಾಗತ್ತೆ ಅಂದ್ರೆ, ಈ ಮೈಂಡ್ ಅಲ್ಲಿ ನಾವು ತುಂಬಾ ಕೆಲಸ ಮಾಡ್ತಾ ಇದೀವಿ. ಸೊ ಐ ಆಮ್ ಫೀಲಿಂಗ್ ಟೂ ಮೆನಿ ಕರ್ಮಾಸ್, ಟೂ ಮೆನಿ ಥಾಟ್ಸ್. ಫೀಲ್ ಮಾಡಿ ಮಾಡಿ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ವೈಬ್ರೇಷನ್ ಕಮ್ಮಿ ಆಯ್ತು. ಇಟ್ ವಿಲ್ ವೈಬ್ರೇಟ್, ನೋ ಪ್ರಾಬ್ಲಮ್, ಬಟ್ ಇಟ್ ಇಸ್ ನಾಟ್ ವೈಬ್ರೇಟಿಂಗ್ ಅಪ್ ಟು ಇಟ್ಸ್ ಮಾರ್ಕ್. ಅಂದ್ರೆ ತುಂಬಾ ವೈಬ್ರೇಟ್ ಆಗ್ತಾ ಇಲ್ಲ. ಸೊ ಸಂಕಲ್ಪ ಶಾಸ್ತ್ರದಲ್ಲಿ ಫಸ್ಟ್ ರೂಲ್ ಏನಂದ್ರೆ, ಕ್ಲಿಯರ್ ಯುವರ್ ಮೈಂಡ್ ಫಸ್ಟ್ ವಿತ್ ಬಿಫೋರ್ ಸಂಕಲ್ಪಸ್. ಒಂದು ಕ್ರಿಯೇಟ್ ಮಾಡಬೇಕು ಅಂದ್ರೆ, ಸಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫಿಲ್ ಎ ಕಪ್ ಆಫ್ ಕಾಫಿ ವಿಚ್ ಈಸ್ ಆಲ್ರೆಡಿ ಫಿಲ್ಡ್. ಆಲ್ರೆಡಿ ಆ ಕಪ್ ಅಲ್ಲಿ ಕಾಫಿ ಇದಂದ್ರೆ ತಿರ್ಗಾ ಏನೇನ ಫಿಲ್ ಮಾಡ್ಬೇಕಂದ್ರೆ ಆಗಲ್ಲ. ಸೊ ಫಸ್ಟ್ ರೂಲ್ ಇನ್ ಮೆಡಿಟೇಷನ್ ಇಸ್ ಕ್ಲಿಯರ್ ಯುವರ್ ಮೈಂಡ್. ಅರ್ಥ ಆಯ್ತಾ? ಫಸ್ಟ್ ನಾವು ಮೈಂಡ್ ಅನ್ನು ಕ್ಲಿಯರ್ ಮಾಡಿಸ್ಕೋಬೇಕು. ಓಪನ್ ರೂಲ್ ಆಲ್ಸೋ ಸೇಮ್. ಬಟ್ ಪೀಪಲ್ ಏನ್ ಮಾಡ್ತಾ ಇದಾರೆ, ಡೈರೆಕ್ಟ್ ಆಗಿ ನನ್ ಮನಿ ಬ್ಲಾಕೇಜ್ ಇದೆ, ಮ್ಯಾರೇಜ್ ಬ್ಲಾಕೇಜ್ ಇದೆ, ಡೈರೆಕ್ಟ್ ಅದು ಸಾರಿ ಮಾಡಿ ಹೇಳಿ. ನೋ, ಹಿ ಡಿಡಿಂಟ್ ಟೋಲ್ಡ್. ಹ್ಯೂಬೆನ್ ಅಂತ ಫಸ್ಟ್ ಹೇಳಿದರೆ, ಇಟ್ ಈಸ್ ಲೈಕ್ ಎ ವೈಟ್ ಪೇಪರ್. ಫಸ್ಟ್ ಕ್ಲೀನ್ ಯುವರ್ ಮಾರ್ಕ್ಸ್ ಅಂದ್ರೆ ಪ್ರೋಗ್ರಾಮ್ಸ್. ಕರ್ಮ ಆಲ್ಸೋ ಇಸ್ ಎ ಪ್ರೋಗ್ರಾಮ್. ಫಸ್ಟ್ ಕ್ಲೀನ್ ಮಾಡಿ, ವೈಟ್ ಕ್ಲಿಯರ್ ಆಗ್ಬೇಕು ಫಸ್ಟ್. ಸೊ ಬಿಫೋರ್ ಯಾರನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಕ್ಲಿಯರ್ ಮಾಡಿ. ಫಸ್ಟ್ ಒಂದು 40 days ಡೋಂಟ್ ಡೂ ಎನಿ ಸಂಕಲ್ಪ. ಡೋಂಟ್ ಡೂ ಎನಿ ಸಂಕಲ್ಪ. ಜಸ್ಟ್ ಲರ್ನ್ಸ್ ಟು ಸಿಟ್ ಅಂಡ್ ಡೂ ಪ್ರಾಕ್ಟೀಸ್ ಮಾಡಷ್ಟೇ. ಮಾಡ್ತಾ ಮಾಡ್ತಾ ಏನಾಗ್ಬೇಕು, ಫಸ್ಟ್ ನಾನು ಕರ್ಮ ಇಸ್ ನಾಟ್ ಹೋಲ್ಡಿಂಗ್ ಯು, ಯು ಆರ್ ಹೋಲ್ಡಿಂಗ್ ಕರ್ಮ. ಕರ್ಮ ಇಟ್ಕೊಂಡಿಲ್ಲ, ನೀವೇ ಇಟ್ಕೊಂಡಿದ್ದಾರೆ. ಬಿಕಾಸ್ ಏನಾಗುತ್ತೆ ಅಂದ್ರೆ, ಐ ಆಮ್ ನಾಟ್ ಫಾರ್ ಗಿವಿಂಗ್ ಮೈ ನೇಬರ್. ಏನೇನು ಅವ್ರನ್ನ ಏನೋ ಒಂದು ಮಾಡ್ಲೇಬೇಕಪ್ಪ, ಇಲ್ಲಾಂದ್ರೆ ನಮ್ ಕೈಯಲ್ಲಿ ಆಗಲ್ಲ. ಯು ಆರ್ ಹೋಲ್ಡಿಂಗ್ ಇಟ್. ಕರ್ಮ ಅಂದ್ರೆ ಒಂದು ಪ್ಯಾಟರ್ನ್. ನಾವು ಓಕೆ ಕ್ಷಮಿಸಿ ಲೀವ್ ಅಂದ್ರೆ, ನಿನ್ನ ಕ್ಲಾಸ್ ಅಲ್ಲಿ ಹೇಳಿದಾರಲ್ವಾ ಮೇಡಮ್, ಫಸ್ಟ್ ಚಿಕ್ಕ ವಯಸ್ಸಿಂದ ನಾನು ಏನ್ ಮಾಡಿದೀನಿ ಪ್ಯೂರ್ ಆಗ್ಬೇಕು. ಫಸ್ಟ್ ನಾನು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಕ್ಲಿಯರ್ ಆಗ್ಬೇಕಂದ್ರೆ ನಮ್ಗೆ ಏನೇನಿದೆ ಗುಣ, ಆ ಗುಣದೆಲ್ಲ ಕ್ಲಿಯರ್ ಮಾಡಿ ಫಸ್ಟ್. ಆದ್ಮೇಲೆ ಏನಾಗತ್ತೆ, ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ವೈಬ್ರೇಟ್ ಆಗಕ್ಕೆ ಶುರು ಆಗುತ್ತೆ. ಇಟ್ ವಿಲ್ ವೈಬ್ರೇಟ್ಸ್ ಟು ಇಟ್ಸ್ ಮಾರ್ಕ್. ಸೊ ಆ ವೈಬ್ರೇಟ್ ಆದ ತಕ್ಷಣ ನೀವೇನೋ ಸಂಕಲ್ಪ ಶಾಸ್ತ್ರ ಇಸ್ ವೆರಿ ಈಸಿ. ಆಸ್ಕ್, ಬಿಲೀವ್, ರಿಸೀವ್. ಯಾವ ತರ ಹೇಳ್ಬೇಕು, ಯಾವ ತರ ಬಿಲೀವ್ ಮಾಡಬೇಕು, ಯಾವ ತರ ರಿಸೀವ್ ಮಾಡಬೇಕು ಅಂತ ಒಂದು 3 steps ಇದೆ. ಸೊ ಯೂನಿವರ್ಸ್ ಯಾವ ತರ ವರ್ಕ್ ಆಗುತ್ತೆ, ಇಟ್ ವಿಲ್ ಅಟ್ರಾಕ್ಟ್ಸ್ ಲೈಕ್. ಸೊ
ನಾನು ಒಂದು ಸೊ ನಮ್ಗೆ ಒಂದು ಕಾರ್ ಬೇಕು, ನಮ್ಗೊಂದು ಮನೆ ಬೇಕಂದ್ರೆ ಇಟ್ ಹೌ ಟು ಆಸ್ಕ್. ನಮ್ಗೆ ಆ ಕಾರ್ ಆಲ್ರೆಡಿ ಇದೆ. ಓಕೆ, ನಮ್ಗೆ ಆ ಕಾರ್ ಆಲ್ರೆಡಿ ಇದೆ. ದಿಸ್ ಈಸ್ ಹೌ ಯು ಹ್ಯಾವ್ ಟು ಆಸ್ಕ್. ನೆಕ್ಸ್ಟ್ ಬಿಲೀವ್ ಅಂದ್ರೆ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಇದೆ ಫಿಸಿಕ್ಸ್ ಅಲ್ಲಿ. ಯು ಟೇಕ್ 2 ಟ್ಯೂನಿಂಗ್ ಫೋರ್ಕ್ಸ್. ಈ ಕೈಯಲ್ಲಿ ಒಂದು 432 ಹೆಡ್ಸ್, ಈ ಕೈಯಲ್ಲಿ ಒಂದು 432 ಹೆಡ್ಸ್. ಇದು 5th ಕ್ಲಾಸ್ ಇಂದ ಸೇಮ್ ಎಕ್ಸ್ಪೆರಿಮೆಂಟ್ ಡಿಗ್ರಿ ತಗ. ಇಫ್ ಯು ವೈಬ್ರೇಟ್ ಒನ್ ಟ್ಯೂನಿಂಗ್ ಫೋರ್ಕ್, ಇನ್ನೊಂದು ಟ್ಯೂನಿಂಗ್ ಫೋರ್ಕ್ ಪಕ್ಕದಲ್ಲಿ ಇಟ್ಕೊಂಡಿದ್ರೆ ಇದು ವೈಬ್ರೇಟ್ ಆಗುತ್ತೆ ವಿತೌಟ್ ಟಚಿಂಗ್. ದಟ್ ಈಸ್ ರೆಸೋನೆನ್ಸ್. ಅದು ಫಿಸಿಕ್ಸ್ ಅಲ್ಲಿ ವಿ ಕಾಲ್ ಇಟ್ ಆಸ್ ರೆಸೋನೆನ್ಸ್ ಅಂತ. ಅದೇ ತರ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಮ್ ಕಾರ್ ಬೇಕು ಅಂದ್ರೆ ಯು ಹ್ಯಾವ್ ಟು ಗಿವ್ ಇನ್ ಡೀಟೇಲ್ ಯಾವ ಕಲರು, ರೇಟು, ವಿಚ್ ಬ್ರ್ಯಾಂಡ್, ಹೌ ಮಚ್ ಸೈಜ್, ವಾಟ್ ಸ್ಮೆಲ್, ಎವ್ರಿ ಡೀಟೇಲ್, ಸ್ಮಾಲ್ ಡೀಟೇಲ್ ಆಲ್ಸೋ ಅದಕ್ಕೆ ಕೊಡ್ಬೇಕು. ಅವಾಗ ಅದು ಸೇಮ್ ಕಾರ್, ಆ ಕಾರ್ಗೆ ಎಷ್ಟು ಫ್ರೀಕ್ವೆನ್ಸಿ ಇದೋ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಫ್ರೀಕ್ವೆನ್ಸಿ ವೈಬ್ರೇಟ್ ಆಗೋಕ್ಕೂ ಶುರು ಆಗತ್ತೆ. ಇಟ್ ವಿಲ್ ರೆಸೊನೇಟ್, ಬೋತ್ ಆರ್ ವಿಲ್ ರೆಸೊನೇಟ್. ಸೊ ನಮ್ಗೆ ಓಕೆ ಕಾರ್ಗೆ 720 ಫ್ರೀಕ್ವೆನ್ಸಿ ಇದೆ, ನಮ್ಮ ಮೈಂಡ್ 720 ಫ್ರೀಕ್ವೆನ್ಸಿ ಮಾಡ್ಕೊಳ್ಳಿ ಅಂದ್ರೆ ಆಗಲ್ಲ. ಯುವರ್ ಇಂಟೆಲಿಜೆನ್ಸ್ ಯೂನಿವರ್ಸ್ ಅಲ್ಲಿ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ನೀವು ಇಮ್ಯಾಜಿನ್ ಮಾಡಿದ ತಕ್ಷಣ ಆ ಫ್ರೀಕ್ವೆನ್ಸಿ ಸಬ್ ಕಾನ್ಶಿಯಸ್ ಮೈಂಡ್ ಆಟೋಮ್ಯಾಟಿಕ್ ಆಗಿ ವೈಬ್ರೇಟ್ ಮಾಡೋಕೆ ಶುರು ಆಗತ್ತೆ. ಸೊ ಐನ್ಸ್ಟೀನು, ಈ ಅಬ್ದುಲ್ ಕಲಾಂ ಏನ್ ಹೇಳಿದ್ರೆ, ಡ್ರೀಮ್, ಇಮ್ಯಾಜಿನೇಷನ್ ಇಸ್ ದ ಹೈಯೆಸ್ಟ್ ಕ್ರಿಯೇಷನ್. ಹೌ ಟು ಇಮ್ಯಾಜಿನ್? ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್, ಸಿ ದಟ್ ಕಲರ್, ಸಿ ದ ಇಂಚ್ ಡೀಟೇಲ್, ಮೈನ್ಯೂಟ್ ಚಿಕ್ಕ ಡೀಟೇಲ್ಸ್ ಆಲ್ಸೋ ಯು ಹ್ಯಾವ್ ಟು ಬಿ ಕ್ಲಿಯರ್ ಇನ್ ಯುವರ್ ಮೈಂಡ್. ಸೊ ಅವಾಗ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ವೈಬ್ರೇಟ್ ಆಗ ಶುರು ಆಗತ್ತೆ. ನಾವು ಏನು ಕ್ಲಿಯರ್ ಮಾಡಿಲ್ಲ, ಫಸ್ಟ್ ದಿನಾನೇ ಧ್ಯಾನ ಕೂತ್ಕೊಂಡು ಸಂಕಲ್ಪ ಮಾಡಿದ್ರೆ ಆಗತ್ತಾ? 99% ಇಟ್ ವಿಲ್ ಫೇಲ್. ಸೊ ಫಸ್ಟ್ ಕ್ಲೀನ್ ಯುವರ್ ಮೈಂಡ್ ಫಸ್ಟ್ ಅಂತ ಹೋಪೋನೋಪೋನದಲ್ಲಿ ಸೇಮ್ ಟೆಕ್ನಿಕ್ ಹೇಳಿದ್ರೆ, ಬಟ್ ಇವ್ರು ಫಾಲೋ ಮಾಡ್ತಾ ಇಲ್ಲ ತುಂಬಾ ಜನ. ಡೈರೆಕ್ಟ್ ಆಗಿ ಇವಾಗ ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಸ್ಟಾರ್ಟಿಂಗ್ ಸಾರಿ ಹೇಳೋ, ಇದು ಹೇಳು, ಅದು ಹೇಳು ಅಂತ. ಫಸ್ಟ್ ಮೈಂಡ್ ನ ಮೇಕ್ ಇಟ್ ಯುವರ್ ಮೈಂಡ್ ಆಸ್ ಎ ಎಂಟಿ ವೈಟ್ ಪೇಪರ್. ಸೊ ನೆಕ್ಸ್ಟ್ ಆಸ್ಕ್, ಹೌ ಟು ಆಸ್ಕ್, ಹೌ ಟು ಬಿಲೀವ್, ಹೌ ಟು ರಿಸೀವ್. ಇದು ಸಂಕಲ್ಪ ಶಾಸ್ತ್ರ. ಸೊ ಯು ಶುಡ್ ಹ್ಯಾವ್ ಹೌ ಟು ರಿಸೀವಿಂಗ್ ಟೈಮ್ ಅಲ್ಲಿ ಗ್ರಾಟಿಟ್ಯೂಡ್ ಇರಬೇಕು. ಸೊ ಕರ್ಮ, ಇಟ್ ವಿಲ್ ಬಿಕಮ್ ಈಸಿಲಿ ಯು ಕ್ಯಾನ್ ಫೇಸ್. ನಿಮ್ಗೆ ಏನಾಗತ್ತೆ ಅಂದ್ರೆ ಒಂದು ಪ್ಲೇಫುಲ್ ಆಗತ್ತೆ. ಅದು ನಾರ್ಮಲ್ ಜನಗೆ ಅದು ಒಂದು ಡಿಸೀಸು, ದೊಡ್ಡದು ಏನೋ ಟ್ರಬಲ್ ಮಾಡೋದು ಈ ತರ ಮಾಡುತ್ತೆ. ಜ್ಞಾನಿಗೆ ಅದು ಟ್ರಬಲ್ ಮಾಡಲ್ಲ. ನಿಮ್ಮ ವೈಬ್ರೇಷನ್, ಕಾನ್ಶಿಯಸ್ನೆಸ್, ಯು ವಿಲ್ ಥಿಂಕ್ ಇಟ್ ಆಸ್ ಎ ಗೇಮ್. ನಿಮ್ಗೆ ಗೇಮ್ ತರ ಆಗತ್ತೆ. ಇನ್ನೊಂದೇನೋ ಡೌಟ್ಸ್ ಇದೆಯಾ? ಥ್ಯಾಂಕ್ ಯು ಸರ್. ಇನ್ನೊಂದು ಮೆಡಿಟೇಷನ್ ಅಲ್ಲೇ ಉತ್ತರ ಗೀತದಲ್ಲಿ ಪೂಜೆ ಕೋಟಿ ಸಮ ಸ್ತೋತ್ರ, ಕೋಟಿ ಸ್ತೋತ್ರ ಸಮೋ ಯಜ್ಞ, ಕೋಟಿ ಯಜ್ಞ ಸಮೋ ಧ್ಯಾನ, ಕೋಟಿ ಧ್ಯಾನ ಸಮೋ ಲಯ. ವಾಟ್ ಈಸ್ ಲಯ? ಲಯ ಅಂದ್ರೆ ಏನು? ಧ್ಯಾನಕ್ಕಿಂತ ಹೆಚ್ಚು ಲಯ. ಲಯ ಅಂದ್ರೆ ಏನು ಇಲ್ಲಿ? ಎನಿಬಡಿ ಇಫ್ ಯು ವಾಂಟ್ ಟು ಟೆಲ್ ವಾಟ್ ಈಸ್ ಲಯ ಮೀನ್ಸ್? ಕೋಟಿ ಧ್ಯಾನ ಸಮೋ ಲಯ. ಸಿ, ಲಯವಾಗಿದೆ, ನಮ್ಮ ಮನಸ್ಸು ಲಯವಾಗಬೇಕು. ಸೊ ವೈ ವಿ ಆರ್ ಡೂಯಿಂಗ್ ಮೆಡಿಟೇಷನ್? ಯಾಕೆ ಮಾಡ್ತಾ ಇದೀವಿ ನಾವು ಮೆಡಿಟೇಷನ್ ಅಂದ್ರೆ, ನಮ್ಮ ಮೈಂಡ್ ಎಲ್ಲಿದೋ ನಮ್ಗೆ ಗೊತ್ತಿಲ್ಲ. ಶೋ ಯುವರ್ ಮೈಂಡ್. ಅದು ಪಾಸ್ಟ್ ಅಲ್ಲಿ ಇರುತ್ತೆ, ಫ್ಯೂಚರ್ ಅಲ್ಲಿ ಇರುತ್ತೆ. ಈ ರೂಮ್ ಅಲ್ಲೇ ಎಲ್ಲೆಲ್ಲೋ ಡಿಫ್ಯೂಸ್ ಆಗಿ, ಅದಕ್ಕೆ ಒಂದು ಸ್ಟ್ರಕ್ಚರ್ ಇರಲ್ಲ, ಒಂದು ಪ್ಲೇಸ್ ಇರಲ್ಲ, ಒಂದು ಕಾಲ ಇರಲ್ಲ. ಇಟ್ ವಿಲ್ ಗೋ ಟು 19th ಸೆಂಚುರಿ, ಜೀಸಸ್ ಟೈಮ್, ಬುದ್ಧ
ಹೋಗುತ್ತೆ, ನಿಮ್ ಪಾಸ್ಟ್ ಲೈಫ್ ಹೋಗುತ್ತೆ, ಫ್ಯೂಚರ್ಗೆ ಹೋಗುತ್ತೆ, 1000 years ಆಲ್ಸೋ ಇಟ್ ವಿಲ್ ಗೋ ಫಾರ್ವರ್ಡ್. ಸೊ ಏನಾಗ್ಬೇಕು ಅಂದ್ರೆ, ನಾವು ಧ್ಯಾನ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಮೈಂಡ್ ನ ಒಂದು ಪಾಯಿಂಟ್ಗೆ ತಗೊಂಡ್ ಬರ್ಬೇಕು ಅಂತ. ಸೊ ಯಾರು ಕೂತ್ಕೊಂಡ ತಕ್ಷಣ ಮೈಂಡ್ ಕಾನ್ಸಂಟ್ರೇಟ್ ಆಗಿ ಪಿನ್ ಪಾಯಿಂಟ್ ಆಗುತ್ತೋ ದಟ್ ಈಸ್ ಕಾಲ್ಡ್ ಲಯ, ದಟ್ ಈಸ್ ಕಾಲ್ಡ್ ಬಿಂದು ಸ್ಟೇಟ್. ಸೊ ಕ್ರಿಯೇಷನ್ ಸ್ಟಾರ್ಟಿಂಗ್ ಟೈಮಲ್ಲಿ ಈ ತ್ರಿಕಾ ಫಿಲಾಸಫಿ ಅಂತ ಇದೆ, ಶೈವಿಸಮ್. ತ್ರಿಕಾ ಫಿಲಾಸಫಿ ಇಸ್ ನಥಿಂಗ್ ಬಟ್ ಕಾಶ್ಮೀರ್ ಶೈವಿಸಮ್. ಶೈವಿಸಮ್ ಅಲ್ಲಿ ಕ್ರಿಯೇಷನ್ ಅಲ್ಲಿ 36 ಎಲಿಮೆಂಟ್ಸ್ ಇದೆ. ಬಿಂದು, ನಾದ, ಚಕ್ರ, ಕಾಲ, ಕಲಾ, ನಿಯತಿ, ಪಂಚಪ್ರಾಣ, ಪಂಚ ಉಪಪ್ರಾಣ, ಕರ್ಮೇಂದ್ರಿಯ, ತನ್ಮಾತ್ರೆಯ, 36 ಎಲಿಮೆಂಟ್ಸ್ ಟೋಟಲ್ ಇದೆ. ಆ 36 ಎಲಿಮೆಂಟ್ಸ್ ಅಲ್ಲಿ ಬಿಂದು ಇಸ್ ದ ಫಸ್ಟ್ ಎಲಿಮೆಂಟ್ ಕ್ರಿಯೇಷನ್ ಆಗೋದು. ಸೊ ಈ ಮೈಂಡ್ ಎಲ್ಲ ಎಲ್ಲೆಲ್ಲೋ ಹೋಗ್ತಾ ಇದೆಲ್ಲ ಒಂದು ಪಾಯಿಂಟ್ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಲಯ. ಸೊ ಈ ಲಯವಾಗಬೇಕು ಮೈಂಡ್ ಅಂತ 112 ಟೆಕ್ನಿಕ್ಸ್ ಹೇಳಿದ್ದಾರೆ ವಿಜ್ಞಾನ ಭೈರವ ತಂತ್ರದಲ್ಲಿ. ಸೊ ಈ ವಿಜ್ಞಾನ ಭೈರವ ತಂತ್ರ ಹಿಸ್ಟ್ರಿ ಏನಂದ್ರೆ, ಈ ವಾಸುದೇವ ಗುಪ್ತ ಅಂತ ಕಾಶ್ಮೀರಲ್ಲಿ ಶೈವಿಸಮ್ ಅಂದ್ರೆ ಅವರು ತುಂಬಾ ಶಿವ ಉಪಾಸಕ. ಅವ್ರ ಡ್ರೀಮ್ ಅಲ್ಲಿ ಶಿವ ಬಂದು, ನಿಮ್ಗೆ ಒಂದು ಬುಕ್ ಸಿಗತ್ತೆ, ಅಲ್ಲಿ ಹೋಗಿ ಆ ರಾಕ್ ಹಿಂದೆ ಒಂದು ಬುಕ್ ಇದೆ ಅಂತ ಹೇಳಿದ್ರು. ಅವರು ಹೋಗಿ ಇದು ಡ್ರೀಮ್ ಅಂತ ಏನು ಅನ್ಕೊಂಡಿಲ್ಲ, ಇಟ್ ವಾಸ್ ಲೈಕ್ ಅಬ್ಸಲ್ಯೂಟ್ ರಿಯಾಲಿಟಿ. ಅಲ್ಲಿ ಒಂದು ಬುಕ್ ಸಿಗುತ್ತೆ ಇವ್ರಿಗೆ, ಸಾಂಸ್ಕ್ರಿಟ್ ಅಲ್ಲಿ ಇತ್ತದು. ಆ ಬುಕ್ಕೆ ವಿಜ್ಞಾನ ಭೈರವ ತಂತ್ರ, ಒಂದು ಸ್ಪಂದಕಾರಿಕ ಅಂತ ಒಂದು ಬುಕ್, ಶಿವಸೂತ್ರಸ್ ಅಂತ ಇನ್ನೊಂದು, 77 ಶಿವಸೂತ್ರ. ಆ ವಿಜ್ಞಾನ ಭೈರವ ತಂತ್ರನೇ ಓಶೋ ಹೇಳಿದ್ದಾರೆ ಎಷ್ಟು ಟೆಕ್ನಿಕ್ಸ್ ಇದೆ ಅಂತ. ಶಿವನ ಪಾರ್ವತಿ ಕೇಳು. ಸಿ ಈ 112 ಟೆಕ್ನಿಕ್ಸ್ ಅಲ್ಲಿ ರಿಲೇಟೆಡ್ ಟು ಬಾಡಿ ಸ್ಟೇಬಲ್ ಮಾಡಿದ್ರೆ ಮೈಂಡ್ ಸ್ಟೇಬಲ್ ಆಗುತ್ತೆ ಅಂತ ಒಂದು ಟೆಕ್ನಿಕ್. ಇದು ಪ್ರೈಮರಿ. ವಾಯು ಅಂದ್ರೆ ಪ್ರಾಣ ಕಂಟ್ರೋಲ್ ಮಾಡಿದ್ರೆ ಮೈಂಡ್ ಕಂಟ್ರೋಲ್ ಆಗುತ್ತೆ ಅಂದ್ರೆ ಇನ್ನೊಂದು ಟೆಕ್ನಿಕ್. ಗ್ರಾಸ್ಲಿ ಈ 112 ಟೆಕ್ನಿಕ್ಸ್ ನ ವಿ ಕ್ಯಾನ್ ಡಿವೈಡ್ ಇಟ್ ಇಂಟು 3 ಪಾರ್ಟ್ಸ್. ಒಂದು ಫಿಸಿಕಲ್ ಬಾಡಿನ ಕೂತ್ಕೊಂಡು ನಾವು ಎಲ್ಲಿ ಏನು ಮೂವ್ಮೆಂಟ್ ಮಾಡಲ್ಲ ಅಂದ್ರೆ ಮೈಂಡ್ ಆಟೋಮ್ಯಾಟಿಕ್ ಆಗಿ ಸೆಟಲ್ ಆಗುತ್ತೆ. ಅದು ಒಂದು 112 ಅಲ್ಲಿ. ಇನ್ನೊಂದು ಪ್ರಾಣ ಕಂಟ್ರೋಲ್ ಮಾಡಿದ್ರೆ ಮೈಂಡ್ ಕಂಟ್ರೋಲ್ ಆಗುತ್ತೆ, ಇದು ಮೈನ್. ಇನ್ನೊಂದು, ನಾನು ಕళ్ళు ಓಪನ್ ಮಾಡಿ, ಐಸ್ ಓಪನ್ ಮಾಡಿ ಒಂದು ಪಾಯಿಂಟ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಡಾರ್ಕ್ ಅಲ್ಲಿ ಕೂತ್ಕೊಂಡು ಲೈಟ್ ನೋಡೋದು, ನೈಟ್ ಲೈಟ್ ಅಲ್ಲಿ ಕೂತ್ಕೊಂಡು ಡಾರ್ಕ್ನೆಸ್ ನೋಡೋದು, ಇಲ್ಲಾಂದ್ರೆ ಸನ್ ಗೇಸಿಂಗ್ ಮಾಡೋದು, ಸೂರ್ಯನೇ ನೋಡೋದು ವಿತ್ ಓಪನ್ ಐಸ್, ಅದೇ ಆಗುತ್ತೆ ತ್ರಾಟಕ. ತ್ರಾಟಕ ಅಂದ್ರೆ ಒಂದು ದೀಪ ಜ್ಯೋತಿ ನೋಡೋದು, ಒಂದು ವಿಗ್ರಹ ನೋಡೋದು. ಸೊ ಅದೇ ಲೈವ್ ಆಗತ್ತೆ. ಸೊ ಇದು 3 ಟೈಪ್ಸ್ ಆಫ್ ಪ್ರಾಕ್ಟೀಸ್ ನ 112 ಟೆಕ್ನಿಕ್ಸ್ ಹೇಳಿದ್ದಾರೆ. ಅದರಲ್ಲಿ ಈ ಕಣ್ ಮುಚ್ಕೊಂಡು ಪ್ರಾಣ ಕಂಟ್ರೋಲ್ ಮಾಡಿದ್ರೆ ಮೈಂಡ್ ಕಂಟ್ರೋಲ್ ಆಗುತ್ತೋ ಅನ್ನೋದು ಈಸಿ ಟೆಕ್ನಿಕ್, ವೆರಿ ಈಸಿ ಇಟ್ ಈಸ್. ನಾವು ಏನ್ ಮಾಡ್ತಾ ಇದ್ವಿ ಅದೇ. ಸೊ ಇದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಮೈಂಡ್ ಎಲ್ಲೆಲ್ಲೋ ಇರುತ್ತೆ, ಡಿಫ್ಯೂಷನ್. ಈ ಸೂರ್ಯಕಾಂತಿ ಏನು ತುಂಬಾ ಡಿಫ್ಯೂಸ್ ಆಗಿದೆ, ನಾನು ಒಂದು ಅದ್ಭುತದ ಅಂತಲ್ವಾ, ಅದ್ ಇಟ್ಕೊಂಡ ತಕ್ಷಣ ಒಂದು ಪಾಯಿಂಟ್ಗೆ ಬರುತ್ತೆ ಸೂರ್ಯಕಿರಣ. ಅದೇ ತರ ಒಂದು ಮಾಡ್ತಾ ಮಾಡ್ತಾ ಏನಾಗುತ್ತೆ, ಈ ಮೈಂಡ್ ಲಯವಾಗುತ್ತೆ. ಸೊ ಒಂದು ಕಡೆ ಲಯವಾಗಿದ ತಕ್ಷಣ ಅದು ಪಾಸ್ಟ್ ಹೋಗಲ್ಲ, ಪ್ರೆಸೆಂಟ್ ಲೋ ಇರುತ್ತೆ, ಫ್ಯೂಚರ್ಗೆ ಹೋಗಲ್ಲ. ದಟ್ ಈಸ್ ಕಾಲ್ಡ್ ಬೀಯಿಂಗ್ ಇನ್ ಪ್ರೆಸೆಂಟ್. ಆ ಸ್ಟೇಟ್ ನ ನಾವು ಬೀಯಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ. ಸೊ ಯಾರು ತುಂಬಾ ಜನ ಹೇಳ್ತಾರೆ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂದ್ರೆ ನಾನು ಕೂತ್ಕೊಂಡು ಶ್ವಾಸ ಅಬ್ಸರ್ವ್ ಮಾಡಿದ್ರೆ ಬೀಯಿಂಗ್ ಇನ್ ಪ್ರೆಸೆಂಟ್ ಅಲ್ಲ. ಯಾವಾಗ ಮೈಂಡ್ ಲಯವಾಗತ್ತೋ ದಟ್ ಈಸ್ ಕಾಲ್ಡ್ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಆಟೋಮ್ಯಾಟಿಕ್ ಸ್ಟೇಟ್ ಅದು, ನಿಮ್ ಕೈಯಲ್ಲಿ ಇರಲ್ಲ ಬೀಯಿಂಗ್ ಇನ್ ದ ಪ್ರೆಸೆಂಟ್. ಅದು ಜನಗಳು ಏನನ್ಕೋತ ಮೈಂಡ್ಫುಲ್ನೆಸ್ನೇ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂತ ಒಂದು ಇಮ್ಯಾಜಿನೇಷನ್ ಅವರಿಗೆ. ಮೈಂಡ್ಫುಲ್ನೆಸ್ ಅಂದ್ರೆ ನಾವು ತಿನ್ನೋ ಟೈಮಲ್ಲಿ ಓನ್ಲಿ ತಿನ್ಬೇಕು, ವಾಕಿಂಗ್ ಟೈಮಲ್ಲಿ ಜಸ್ಟ್ ವಾಕ್ ಮಾಡಬೇಕು ಅಂತ ಒಂದಿದೆ ಟೆಕ್ನಿಕ್, ಅದು ಮೈಂಡ್ಫುಲ್ನೆಸ್. ಬೀಯಿಂಗ್ ಇನ್ ಪ್ರೆಸೆಂಟ್ ಮೂಮೆಂಟ್ ಅನ್ನೋದು ಮನೋಲಯ. ಕೂತ್ಕೊಂಡ ತಕ್ಷಣ ಸೆಟಿಲ್ ಆಗಿದ್ರೆ ಮೈಂಡ್, ದಟ್ ಈಸ್ ಕಾಲ್ಡ್ ಬೀಯಿಂಗ್ ಇನ್ ದ ಪ್ರೆಸೆಂಟ್. ದಿಸ್ ಈಸ್ ಮನೋಲಯ.
ಸೊ ಎಲ್ಲರೂ ದಯವಿಟ್ಟು ವಿಜ್ಞಾನ ಭೈರವ ತಂತ್ರ ಅಂತ ಒಂದು ಬುಕ್ ಇದೆ, ಪ್ಲೀಸ್ ರೀಡ್ ಇಟ್. ಇಟ್ ಈಸ್ ಸೂಪರ್ ಸೈನ್ಸ್. ಅಟ್ಲೀಸ್ಟ್ ನೀವು 120 ಟೆಕ್ನಿಕ್ಸ್ ಏನು ಬೇಡ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಬರುತ್ತೆ. ಜ್ಞಾನ ಇಸ್ ವೆರಿ ಪವರ್ಫುಲ್. ಸೊ ಇನ್ನೊಂದು ಹೇಳಿದ್ದಾರೆ ಏನಂದ್ರೆ, ವಾಟ್ ಇಸ್ ದ ಮೈಂಡ್? ಮೈಂಡ್ಗೆ 5 ಗುಣಸ್ ಇರುತ್ತೆ ಅಂತೆ. ಒಂದು ಪ್ರತಿಷ್ಠಾ ಕಲೆ, ಇದು ತಮಿಳಿಯನ್ ಫಿಲಾಸಫಿ. ಪ್ರತಿಷ್ಠಾ ಕಲೆ, ನಿವೃತ್ತಿ ಕಲೆ, ವಿದ್ಯಾ ಕಲೆ, ಕಲಾತೀತ ಕಲೆ. ದಿಸ್ ಈಸ್ ದ ಫಿಲಾಸಫಿ ಆಫ್ ಮೈಂಡ್. ಪ್ರತಿಷ್ಠಾ ಅಂದ್ರೆ ಮೈಂಡ್ಗೆ ಒಂದು 1 year ಬೇಬಿ, ಒಂದು 6 months ಬೇಬಿಗೆ ಮೈಂಡ್ ಇರುತ್ತಾ? ಮೈಂಡ್ ಇರುತ್ತಾ ಇಲ್ವಾ? ಇರಲ್ಲ. ಮೈಂಡ್ ವಿಲ್ ಡೆವಲಪ್ ಆಫ್ಟರ್ ಒಂದು 6 months ಆದ್ಮೇಲೆ. ಏನ್ ಡೆವಲಪ್ ಆಗುತ್ತೆ? ಪ್ರತಿಷ್ಠಾ ಕಲೆ ಅಂತ ಒಂದು ಕೆಪಾಸಿಟಿ ಇದೆ ಮೈಂಡ್ಗೆ. ಅಂದ್ರೆ ವರ್ಡ್ಸ್, ಎಮೋಷನ್ಸ್, ನಾವು ಪೇರೆಂಟ್ಸ್ ವರ್ಡ್ಸ್ ವಿಲ್ ಟೆಲ್ ವರ್ಡ್ಸ್, a language will tell, emotions will release, so signals will do with face and all. So this is called installation. Pratishtha kalai ಅಂದ್ರೆ ಮೈಂಡ್ ಕನ್ಫ್ಯೂಸ್ ಆಗಿರುತ್ತೆ, ಬಟ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್. ದಿಸ್ ಈಸ್ ಕಾಲ್ಡ್ ಪ್ರತಿಷ್ಠಾ ಕಲೆ, ಇನ್ಸ್ಟಾಲೇಷನ್. ಇನ್ನೊಂದಿದೆ ನಿವೃತ್ತಿ ಕಲೆ. ನಿವೃತ್ತಿ ಅಂದ್ರೆ ನಾವು ಒಂದು ಆಪ್ ಡಿಲೀಟ್ ಮಾಡ್ತೀವಲ್ವಾ, ಅದೇ ತರ ಮೈಂಡ್ ಅಲ್ಲಿ ಡಿಲೀಟ್ ಮಾಡಲಿಕ್ಕೂ ಒಂದು ಕೆಪಾಸಿಟಿ ಇದೆ. ಇಟ್ ಕ್ಯಾನ್ ಇನ್ಸ್ಟಾಲ್, ಇಟ್ ಕ್ಯಾನ್ ಡಿಲೀಟ್. ಪ್ರತಿಷ್ಠಾ ಕಲೆ, ನಿವೃತ್ತಿ ಕಲೆ. ಥರ್ಡ್, ವಿದ್ಯಾ ಕಲೆ. ವಾಟ್ ಈಸ್ ವಿದ್ಯಾ ಕಲೆ ಮೀನ್ಸ್? 20 + 20 40. ಹೌದಾ? ಸೊ ನಾನು ಯಾವಾಗಲೂ 20 + 21 41. ಹೌ ಇಟ್ ನೋಸ್? ಇಟ್ ನೋಸ್ ಎ ಮೆಥಡ್. ಒಂದು ಮೆಥಡ್ ಗೊತ್ತು ನಮ್ಗೆ ಮೈಂಡ್ಗೆ, ಯಾವ ತರ ಪ್ಲಸ್ ಮಾಡಬೇಕು, ಯಾವ ತರ ಡಿವೈಡ್ ಮಾಡಬೇಕು. ಬಟ್ ನಾನು ಯಾವಾಗಲೂ 20 + 20 40 ಅಂತ ಇನ್ಸ್ಟಾಲ್ ಮಾಡಿಲ್ಲ. ಇನ್ಸ್ಟಾಲ್ ಮಾಡಿದಿನ ಮೈಂಡ್ಗೆ? ಮಾಡಿಲ್ಲ. ಮೆಥಡ್ ಇನ್ಸ್ಟಾಲ್ ಮಾಡಿದೆ ನಾನು ಅಷ್ಟೇ. ಸೊ ದಿಯಾ ಕಲೆ, ಪ್ರತಿಷ್ಠಾ ಕಲೆ, ನಿವೃತ್ತಿ ಕಲೆ, ವಿದ್ಯಾ ಕಲೆ, ಕಲೆ. ಕಲಾ ಅಂದ್ರೆ ಸಬ್ಕಾನ್ಶಿಯಸ್ ಮೈಂಡ್. ಅಂದ್ರೆ ನೀವು ಮುಂದಿನ ಜನ್ಮದಲ್ಲಿ, ಆ ಮುಂದಿನ ಜನ್ಮದಲ್ಲಿ ಇನ್ಫಾರ್ಮೇಶನ್ ಇರುತ್ತಲ್ವಾ, ಅದೆಲ್ಲ ಸ್ಟೋರ್ ಮಾಡಲಿಕ್ಕೂ ಅದರಲ್ಲಿ ಪ್ಲೇಸ್ ಇದೆ. ದಟ್ ಈಸ್ ಕಾಲ್ಡ್ ಕಲೆ. ಕಲಾತೀತ ಕಲೆ. ಇನ್ನೊಂದು ಮೀನ್ಸ್ ಬಿಯಾಂಡ್ ದ ಮೈಂಡ್ ಸ್ಟೇಟ್. ಯಾರು ಮೆಡಿಟೇಷನ್ ಅಲ್ಲಿ ತುರಿಯಾ ಸ್ಟೇಟ್ ಹೋಗ್ತಾರೋ, ದಟ್ ಈಸ್ ಕಾಲ್ಡ್ ತುರಿಯಾತೀತ. ಸೊ ದೆನ್ ಯು ಆರ್ ನಾಟ್ ಇನ್ ದ ಮೈಂಡ್, ಯು ಆರ್ ಅಬೌವ್ ದ ಮೈಂಡ್. ಅದು ಒಂದು ಸ್ಟೇಟ್ ಇದೆ, ಕಲಾತೀತ ಕಲೆ. ಇದಕ್ಕೆ ರೀಚ್ ಆಗಬೇಕು ಅಂತ ಮೈಂಡ್ ಫಿಲಾಸಫಿ ಒಂದಿದೆ ಈ ತಮಿಳ್ ಏನ್ಷಿಯಂಟ್ ಅಲ್ಲಿ. ಇನ್ ಡೀಟೇಲ್ ನಾನು ಹೇಳ್ತೀನಿ ವಾಟ್ ಈಸ್ ವಾಟ್. ಸೊ ವಾಟ್ ಈಸ್ ದ ಕೆಪಾಸಿಟೀಸ್ ಆಫ್ ಮೈಂಡ್? ಪ್ರತಿಷ್ಠಾ, ನಿವೃತ್ತಿ, ವಿದ್ಯಾ, ಕಲಾತೀತ. ಹೌ ಟು ಗೋ ಟು ಕಲಾತೀತ ಸ್ಟೇಟ್ ಅನ್ನೋದು ಅಲ್ಲಿ ಪ್ರಾಕ್ಟೀಸ್. ಫಸ್ಟ್ ನಿವೃತ್ತಿ ಕಲೆಯಿಂದ ಸ್ಟಾರ್ಟ್ ಮಾಡುತ್ತಾರೆ. ನಿವೃತ್ತಿ ಮೀನ್ಸ್ ಡಿಪ್ರೋಗ್ರಾಮಿಂಗ್, ರಿಮೂವಿಂಗ್. ನೀವು ರಿಮೂವ್ ಮಾಡ್ತಾ ಹೋಗಿದ್ರೆ, ಬಟ್ ಯು ವೋಂಟ್ ಲೂಸ್ ವಿದ್ಯಾ ಕಲೆ. ವಿದ್ಯಾ ಈಸ್, ಈವನ್ ಇಫ್ ಯು ಅನ್ಇನ್ಸ್ಟಾಲ್ ಮಾಡಿದ್ರೂ ನಿಮ್ಗೆ ಗೊತ್ತಾಗತ್ತೆ ಆ ಮೆಥಡಾಲಜಿ. 3 + 2 ಅಂದ್ರೆ 5 and ಟಕ್ ಅಂತ ಬರುತ್ತಲ್ವಾ, ಅದು ವಿದ್ಯಾ ಕಲೆ. ವಿದ್ಯೆ ಹೋಗಲ್ಲ ಮೈಂಡ್ ಅಲ್ಲಿ. ಆ ಜ್ಞಾನ ಇಟ್ ವಾಂಟ್ ಬಿಕಮ್ 0, ಬಟ್ ಡಿಪ್ರೋಗ್ರಾಮಿಂಗ್ ಆಗುತ್ತೆ. ಸೊ ಇದು ಮೈಂಡ್ ಫಿಲಾಸಫಿ. ಈ ಟರ್ಮಿನಾಲಜಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದೆ ನಾನು. ಸೊ ನಮ್ಮ ಏಮ್ ಏನಿರ್ಬೇಕು? ಮೈಂಡ್ ಲೈವ್ ಆಗಬೇಕು. ಲಯ ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಮೈಂಡ್ ಪಿನ್ ಪಾಯಿಂಟ್, ದಟ್ ವಿ ಕಾಲ್ಡ್ ಶ್ರೀಚಕ್ರದಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಇರುತ್ತಲ್ಲ, ಆ ತರ ಒಂದು ಪಾಯಿಂಟ್ ಬಂದ ತಕ್ಷಣ
ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಲಯ. ಕೋಟಿ ಧ್ಯಾನ ಸಮೋಲಯ. ಒಂದ್ಸಲ ನಿಮ್ಗೆ ಲಯ ಯಾವ ತರ ಬರುತ್ತೆ ಅಂತ ಗೊತ್ತಿದ್ರೆ ದಟ್ ಈಸ್ ಅಲ್ಟಿಮೇಟ್ ಸ್ಟೇಟ್. ಏನಾರ ಡೌಟ್ಸ್ ಇದೆಯಾ? ಅದು ಹೇಳಿಲ್ಲ ಅಣ್ಣ, ಕಲಾತೀತ ಕಲೈకి ಹೆಂಗ್ ಹೋಗೋದು? ಫಲಾತೀತ ಕಲೈ ಇಟ್ ಈಸ್ ತುರ್ಯಾತೀತ. ಅದಕ್ಕೆ ಹೆಂಗ್ ಹೋಗೋದು? ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಮೆಡಿಟೇಷನ್. ಮೈಂಡ್ ಲಯವಾಗಿದ ತಕ್ಷಣ ಪಿನ್ ಪಾಯಿಂಟ್ ಬರುತ್ತಲ್ವಾ, ನೆಕ್ಸ್ಟ್ ಸ್ಟೇಜ್ ಕಲಾತೀತ ಸ್ಟೇಟ್. ದಟ್ ವಿಲ್ ಆಲ್ಸೋ ಡೈಲ್ಯೂಟ್. ಇಟ್ ವಿಲ್ ಡೈಲ್ಯೂಟ್ ಇನ್ ಟು ದ ಸೋಲ್. ದೆನ್ ಯು ವಿಲ್ ಬಿಕಮ್ ದಟ್. ಸೊ ಫಸ್ಟ್ ಕಲೆಕ್ಟ್ ಯುವರ್ ಮೈಂಡ್. ಇಲ್ಲಿ ಹೋಗ್ತಾ ಇದೆ, ಪ್ರೆಸೆಂಟ್ ಹೋಗ್ತಾ ಇದೆ, ಪಾಸ್ಟ್ ಹೋಗ್ತಾ ಇದೆ. ಕಲೆಕ್ಟ್ ಯುವರ್ ಮೈಂಡ್ ಅಂಡ್ ಅಬ್ಸರ್ವ್. ಬಿ ವಿತ್ ದ ಬ್ರೆತ್, ನಾಟ್ ಕಾನ್ಸಂಟ್ರೇಷನ್. ದಟ್ಸ್ ವೈ ಅನ್ನಮಯ ಕ್ಲಿಯರ್ಲಿ ಟೋಲ್ಡ್ ಉಯ್ಯಾಲ ಉಯ್ಯಾಲ, ಗೋ ಅಲಾಂಗ್ ವಿತ್ ಯುವರ್ ಬ್ರೆತ್. ದಟ್ ಈಸ್ ಕಾಲ್ಡ್ ಸತಿ. ಕೂಡ್ಕೊನೆ ఉండడం. ಬೀಯಿಂಗ್ ವಿತ್ ಕಾನ್ಸಂಟ್ರೇಷನ್ ಮಾಡಿದ್ರೆ ನಾನು ಇಲ್ಲೇ ಇರ್ತೀನಿ, ಅದು ಎಲ್ಲಿ ಹೋಗ್ತಾ ಇದೆ ಇಲ್ಲಿಂದ ಗಮನಿಸೋದು ಸ್ಟಾರ್ಟ್ ಆಗುತ್ತೆ. ಬಟ್ ಇಫ್ ಯು ಗೋ ಅಲಾಂಗ್ ವಿತ್ ಇಟ್, it will be very correct method. So second, collect your mind. It is flowing here and here only. Then it will become pinpoint one day automatically. That once it will become, that is called Kevala Kumbhaka. So ವಿಜ್ಞಾನ ಭೈರವ ತಂತ್ರದಲ್ಲಿ ಟರ್ಮಿನಾಲಜಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ನಾನು ಒಂದು ಹೇಳ್ತೀನಿ. ಸೊ ಎಲ್ಲರಿಗೂ ಗೊತ್ತು ವಾಟ್ ಈಸ್ ಪೂರಕ ಅಂದ್ರೆ ಏನು. ಪೂರಕ ಅಂದ್ರೆ ಉಚ್ಛ್ವಾಸ, ಇನ್ಸ್ಪಿರೇಷನ್. ಸೊ ಆಫ್ಟರ್ ಇನ್ಸ್ಪಿರೇಷನ್ ಒಂದು ಗ್ಯಾಪ್ ಇರುತ್ತಲ್ವಾ, ಆ ಗ್ಯಾಪ್ ಏನಂತೀವಿ ಅಂತರ್ಕುಂಭಕ. ಅಂತರ್ಕುಂಭಕ. ಸೊ ದೆನ್ ವಿಲ್ ರಿಲೀಸ್ ದ ಬ್ರೆತ್. ದಟ್ ಈಸ್ ಕಾಲ್ಡ್ ರೇಚಕ, ಎಕ್ಸ್ಪಿರೇಷನ್. ಆ ರೆಸ್ಪಿರೇಷನ್ ಆದ್ಮೇಲೆ ಇನ್ನೊಂದು ಗ್ಯಾಪ್ ಇರುತ್ತಲ್ವಾ, ಅದು ಬಹಿರ್ಕುಂಭಕ. ಟೋಟಲ್ ಎಷ್ಟಿದೆ? ಪೂರಕ, ಅಂತರ್ಕುಂಭಕ, ರೇಚಕ, ಬಹಿರ್ಕುಂಭಕ. ಇದು ಹಠಯೋಗ ಟರ್ಮಿನಾಲಜಿ. ಸೊ ಈ ಧ್ಯಾನದಲ್ಲಿ ಅಂತರ್ಕುಂಭಕ ಬರುತ್ತಾ, ಬಹಿರ್ಕುಂಭಕ ಬರುತ್ತಾ, ಕೇವಲ ಕುಂಭಕ ಬರುತ್ತಾ? ನಾವು ಮೆಡಿಟೇಷನ್ ಮಾಡ್ತಾ ಇದೀವಲ್ವಾ, ನಾವು ಇವಾಗ ಮೆಡಿಟೇಷನ್ ಅಲ್ಲಿ ಬ್ರೀತಿಂಗ್ ಸ್ಟಾಪ್ ಆಯ್ತು. ಸೊ ಪೂರಕ ರೇಚಕ ಇಲ್ಲ, ಓನ್ಲಿ ಕುಂಭಕ ಸ್ಟೇಟ್ ಅಲ್ಲಿ ಇದೀನಿ. ಈ ಕುಂಭಕ ಸ್ಟೇಟ್ ನಿ ನಾನು ಏನ್ ಅನ್ಬೇಕು? ಅಂತರ್ಕುಂಭಕ ಅನ್ಬೇಕಾ, ಕೇವಲ ಕುಂಭಕ ಅನ್ಬೇಕಾ, ಬಹಿರ್ಕುಂಭಕ ಅನ್ಬೇಕಾ? ಅಂತರ್ಕುಂಭಕ ಅಲ್ಲ ಸರ್, ಅಂತರ್ಕುಂಭಕ ಅಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಕೇವಲ ಕುಂಭಕ. ಕೇವಲ ಕುಂಭಕ. ಸೊ ಅಂತರ್ಕುಂಭಕ ಅಲ್ಲಿ ಹಠಯೋಗ ಟೆಕ್ನಿಕ್ ಅದು. ಫಸ್ಟ್ ಹಠಯೋಗದಲ್ಲಿ ಏನ್ ಮಾಡ್ತೀರ ಅವರು? ಫಸ್ಟ್ ಲಂಗ್ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ರಿಸರ್ವಾಯರ್ ಜಾಸ್ತಿ ಮಾಡ್ಕೋಬೇಕು ಲಂಗ್ ಅಲ್ಲಿ. ಓಕೆ, ಅದಕ್ಕೂ ಪ್ರಾಣಾಯಾಮ ಮಾಡಿ ಚೆಸ್ಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಡೆಡ್ ಸ್ಪೇಸ್ ಅಂತ ಕ್ಲಿಯರ್ ಮಾಡಿ ಲಂಗ್ ರೆಡಿ ಮಾಡ್ಕೊಂಡು, ಸೊ 1 minute ಇಂದ 4 minute ಹೋಗ್ಬೇಕು ಫಸ್ಟ್ ಸ್ಟೆಪ್. ಅಂದ್ರೆ ಹಿ ಶುಡ್ ಹೋಲ್ಡ್ ದ ಬ್ರೆತ್ ಫಾರ್ 4 minutes ಅಟ್ ಲೀಸ್ಟ್. ದಟ್ ಈಸ್ ಕಾಲ್ಡ್ ಅಂತರ್ಕುಂಭಕ. ಬ್ರೀತಿಂಗ್ ತಗೊಂಡು ಹಿ ವೋಂಟ್ ರಿಲೀಸ್ ದ ಬ್ರೀತ್, ದೆನ್ ಹಿ ಇಸ್ ಹೋಲ್ಡಿಂಗ್ ಮೀನ್ಸ್ ಕುಂಭಕ. ಸೊ ಹಿ ಮಿನಿಮಮ್ 4 minutes ಹೋಲ್ಡ್ ಮಾಡಿದ್ರೆ ಮೈಂಡ್ ಸ್ಟಾಪ್ ಆಗುತ್ತೆ. ದೆನ್ ಹಿ ವಿಲ್ ರಿಲೀಸ್ ವಿತ್ ದ ಮೌತ್. ದೆನ್ ಅಗೈನ್ ಹಿ ವಿಲ್ ಹೋಲ್ಡ್, ಅಗೈನ್ ಹಿ ವಿಲ್. ಈ ತರ ಮಾಡ್ತಾ ಮಾಡ್ತಾ ಅವ್ರಿಗೆ ಥಾಟ್ಲೆಸ್ ಸ್ಟೇಟ್ ಬರುತ್ತೆ. ದಿಸ್ ಈಸ್ ಅಂತರ್ಕುಂಭಕ ಸ್ಟೇಟ್. ನಾನು ಜಸ್ಟ್ ಐ ಆಮ್ ಅಬ್ಸರ್ವಿಂಗ್ ದ ಬ್ರೀತ್, ಅದಕ್ಕದೇ ಆಟೋಮ್ಯಾಟಿಕ್ ಆಗಿ ಕಣ್ಣು ಮಧ್ಯದಲ್ಲಿ ಸ್ಟಾಪ್ ಆಗ್ತಾ ಇದೆ, ಅದಕ್ಕೆ ಸ್ಟಾಪ್ ಆಗ್ತಾ ಇದೆ. ಇದು ಕಾಲ್ಡ್ ಕೇವಲ ಕುಂಭಕ್. ಸೊ ನೆಕ್ಸ್ಟ್ ನಾಭಿಕ್ರಿಯೆ ಮಾಡ್ತಾರೆ. ಅಂದ್ರೆ ಸ್ಟಮಕ್ ನ ಪ್ರೆಸ್ ಮಾಡಿ ಬ್ರೀತ್ ನ ಕ್ಲಿಯರ್ ಮಾಡಿಸಿ ಲಂಗ್ಸ್ನೆಲ್ಲ. ಹಿ ವಿಲ್ ಹೋಲ್ಡ್ ದ ಬ್ರೀತ್ ಆಫ್ಟರ್ ಎಕ್ಸ್ಪಿರೇಷನ್ ಫಾರ್ 4 minutes. ಅದು ಬಹಿರ್ಕುಂಭಕ. ನಿಮ್ಗೆ ಲಂಗ್ ಕೆಪಾಸಿಟಿ ಜಾಸ್ತಿ ಇಲ್ಲ, ನಮ್ಗೆ ಬ್ರೀತಿಂಗ್ ಮಾಡಿ ಇಟ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಈ ಟೆಕ್ನಿಕ್ ಫಾಲೋ ಮಾಡಿ ಅಂತ ಹೇಳ್ತಾರೆ ಹಠಯೋಗದಲ್ಲಿ. ಅದೇ ನಾಭಿಕ್ರಿಯೆ, ಭಸ್ತ್ರಿಕಾ ಅಂತೀವಲ್ವಾ, ವಿಲ್ ಫೋರ್ಸ್ಫುಲಿ ಬ್ರೀತ್ ಮಾಡಿ ಹೋಲ್ಡ್ ಮಾಡ್ತಾರೆ.
ಮಾಡಿ 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 ಲಂಗ್ ಕೆಪಾಸಿಟಿ ಜಾಸ್ತಿ ಇಲ್ಲ ಅಂದ್ರೆ ಸೊ ಈ ಶುಡ್ ಹೋಲ್ಡ್ 4 minutes ಮಿನಿಮಮ್. ಸೊ ಆದ್ಮೇಲೆ ಅವ್ರಿಗೆ ಆಲೋಚನೆಗಳು ಕಮ್ಮಿ ಆಗೋದು, ಥಾಟ್ಲೆಸ್ ಸ್ಟೇಟ್ ಬರೋದು. ಇದು ಬಹಿರ್ಕುಂಭಕ. 3 states: ಅಂತರ್ಕುಂಭಕ, ಕೇವಲ ಕುಂಭಕ, ಬಹಿರ್ಕುಂಭಕ. ನಾವು ಮಾಡೋದು ಕೇವಲ ಕುಂಭಕ. ಅಂದ್ರೆ ಆಟೋಮ್ಯಾಟಿಕ್ ಆಗಿ ಬ್ರೀತ್ ಸ್ಟಾಪ್ ಆಗತ್ತೆ. ಇದು ಟರ್ಮಿನಾಲಜಿ ಗೊತ್ತಾಗ್ಬೇಕಂತ ಹೇಳ್ತಾ ಇದೀನಿ. ನೀವೇನೋ ಬುಕ್ ಓದಿದ್ರೆ ನಿಮ್ ಕನ್ಫ್ಯೂಸ್ ಆಗ್ಬಾರ್ದು. ಓಕೆನಾ? ಟೈಮ್ ಆಯ್ತು, ಇನ್ನೊಂದು 3 minutes ಇದೆ. ಏನೋ ಡೌಟ್ಸ್ ಇದೆ ಅಂದ್ರೆ ಹೇಳಿ. ಸರ್ 4 minutes ಬ್ರೀತಿಂಗ್ ಇದು ವರ್ಡ್ ಮಾಡಕ್ ಆಗತ್ತಾ? ಅದಕ್ಕೆ ಪ್ರಾಕ್ಟೀಸ್ ಅದು ಮಾಡ್ಬೇಕು. ತುಂಬಾ ಇಯರ್ಸ್ ಪ್ರಾಕ್ಟೀಸ್ ಮಾಡಿ ಮಾಡಿದ್ರೆ ಪ್ರಾಕ್ಟೀಸ್ ಇಲ್ಲ, ಆದ್ಮೇಲೆ ಒಂದೊಂದ್ ಸ್ವಲ್ಪ ಇದು ಆಟೋಮ್ಯಾಟಿಕ್ ಹಾ, ನ್ಯಾಚುರಲ್ ಆಗಿ ಬರುತ್ತೆ. ಅದಕ್ಕೆ ಅದು ಇದೆ ಗ್ರೇಟ್. ಕನ್ಸರ್ನ್. ಹಾ ಹಾ ಹಾ, ಸರಿ ಸರಿ ಇದು ಸರಿ ಸರಿ, ನ್ಯಾಚುರಲ್ ಆಗಿ ಬರ್ತಾ ಓಕೆ. ಇದೆ. ಅದು ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ಹಾ, ಹ್ಮ್. ಥ್ಯಾಂಕ್ ಯು. ಏನು ಡೌಟ್ಸ್ ಏನೂ ಇಲ್ಲ. ಬಾ, ಸೂಪರ್. ಐ ಥಿಂಕ್ ಎವ್ರಿಬಡಿ ಅಂಡರ್ಸ್ಟುಡ್. ಎಸ್ ಅಂದ್ರೆ ಅದೇದು ಅದೇನು, ಎಸ್ ಅಂದ್ರೆ 1 ಪ್ರೆಸ್ ಮಾಡಿ, ನೋ ಅಂದ್ರೆ 2 ಪ್ರೆಸ್ ಮಾಡಿ. ಓಕೆ, ಸ್ಟಾಪ್ ಮಾಡೋದಾ? ನೋ ಡೌಟ್ಸ್? ಸರ್ ಹ್ಮ್. సార్ అది మైండ్ఫుల్నెస్ కి లైక్ ఏంటి సార్ డిఫరెన్స్ ఎగ్జాక్ట్ గా అర్థం కాలేదు సార్ అది. Mindfulness is one step behind the meditation state. ఓకే So mindfulness is whatever we are doing, only one thought I am focusing. Meditation ಅಂದ್ರೆ thoughtless state. Mindfulness ಅಂದ್ರೆ whatever I am doing, I am there only one thought. ಸೊ ಶಿವ ಏನ್ ಹೇಳಿದಾರೆ ಅಂದ್ರೆ ಪಾರ್ವತಿಗೆ ಒಂದೇ ಮಾತು ಹೇಳಿದ್ದಾರೆ. ಏನನ್ನ ಮೈಂಡ್ ಒಂದು ಆಧಾರ ಬೇಕು, ಒಂದು ಆಧಾರ ಅಂದ್ರೆ ಒಂದು ಗ್ರಿಪ್ ಇರಬೇಕು. ವಿಗ್ರಹ ಇಸ್ ಫಾರ್ ನಿಗ್ರಹ. ನಮ್ಗೆ ಎಲ್ಲೆಲ್ಲೋ ಬಿಫೋರ್ ಗೋಯಿಂಗ್ ಟು ಟೆಂಪಲ್ ನಾನು ಏನ್ ಮಾಡ್ತೀನಿ, ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಸೊ ಲೀವ್ ಮೈ ಪಾಸ್ಟ್, ಕೆಲಸ ಎಲ್ಲ ಬಿಡಬ್ಬ, ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅಂತಲ್ವಾ. ಡಿಸ್ಟರ್ಬ್ ಮಾಡಬಾರ್ದು, ಸೈಲೆಂಟ್ ಆಗಿ ಸ್ವಿಚ್ ಆಫ್ ಮಾಡಿ ಐ ಆಮ್ ಮೇಕಿಂಗ್ ಮೈ ಮೈಂಡ್ ಪ್ರಿಪೇರ್ ಫಾರ್ ಎಂಟಿನೆಸ್. ಅಂದ್ರೆ ಒಂದು ಪ್ಲೇಸ್ ಬರಬೇಕು ಒಂದೇ ಥಾಟ್ಗೆ, ಅದುವೇ ನಂಗೆ ಪ್ರಶಾಂತವಾಗಿರುತ್ತೆ. ಅದ ಆ ಥಾಟ್ ಒಂದ್ ಪ್ಲೇಸ್ ಅಲ್ಲಿ ಇರೋದು. ಸೊ ಒಂದು ಆಧಾರ ಇರ್ಬೇಕು ಮೈಂಡ್ಗೆ. ಅದಕ್ಕೆ ತ್ರಾಟಕ, ವಿಗ್ರಹಾರಾಧನ, ಸೊ ಒಂದ್ ಪ್ಲೇಸ್ ನೋಡೋದು, ಒಂದ್ ಗೇಜಿಂಗ್ ಮಾಡೋದು. ಸೊ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಾನು ಏನ್ ಕೆಲಸ ಮಾಡಿದಿನೋ ದಟ್ ಐ ವಿಲ್ ಬಿ ಫುಲ್ಲಿ ಇನ್ ಟು ದಟ್ ವರ್ಕ್. No deviation, not going to any past. If I'm walking, I should only do walk. Walking ಮಾಡ್ತಾ ಅವ್ರ ಬಗ್ಗೆ ಮಾತಾಡೋದು, ಇದು ಮಾಡೋದು, that is not meditation. So Buddhist monks, they will do mindful walk. They will draw a line. You should walk ಅಂತ ಹೇಳ್ತಾರೆ. ನೀವು ವಾಕ್ ಮಾಡ್ತಾ ಅಲ್ಲಿ ಇಲ್ಲಿ ನೋಡಿದ್ರೆ ಒಂದೇ ಒಂದು ಶಾಟ್. No, only you do walk. That is called mindfulness preparation. ಆದ್ಮೇಲೆ ಒಂದ್ ಕಡೆ ಬಂತು ಮೈಂಡ್, ದೆನ್ ದೇ ವಿಲ್ ಮೇಕ್ ಯು ಪಿನ್ ಪಾಯಿಂಟ್. ನೆಕ್ಸ್ಟ್ ಮೆಡಿಟೇಷನ್. ಮೈಂಡ್ಫುಲ್ನೆಸ್ ಅನ್ನೋದು ಒಂದ್ ಸ್ಟೆಪ್ ಬಿಹೈಂಡ್ ಟು ದ ಮೆಡಿಟೇಷನ್ ಸ್ಟೇಟ್. ಮೈಂಡ್ಫುಲ್ನೆಸ್ ಒಂದ್ಸಲ ಬಂದ ತಕ್ಷಣ ಮೆಡಿಟೇಷನ್ ಈಸಿ ಆಗತ್ತೆ. ಸೊ ಸೂಫಿ ಮಾಸ್ಟರ್ಸ್ ಆಲ್ಸೋ ದೇ ವಿಲ್ ಡು ಸೇಮ್ ಥಿಂಗ್, ಸೇಮ್ ಡ್ಯಾನ್ಸ್, ಒಂದೇ ಸ್ಟೆಪ್, ರೊಟೇಷನ್ ರೊಟೇಷನ್ ರೊಟೇಷನ್. ಅವ್ರ ಕೈ ಅವರೇ ನೋಡ್ತಾ ರೊಟೇಷನ್ ಮಾಡ್ತಾನೆ ಇರ್ತಾರೆ. So they are focusing their mind into one place, ಕೈ ಮೇಲೆ. ವಾಟ್ ಎವರ್ ದೇ ಆರ್ ಡೂಯಿಂಗ್, ಫಿಸಿಕಲ್ ಬಾಡಿ ಏನನ್ನ ಆಗ್ಲಿ, ರೊಟೇಷನ್ ಮಾಡ್ತಾ ಇರ್ಲಿ, ಏನನ್ನ ಆಗ್ಲಿ, ಬಟ್ ಮೈ ಫೋಕಸ್ ಇಸ್ ಆನ್ ಟು ದ ಹ್ಯಾಂಡ್ ಓನ್ಲಿ.
ನೋಡ್ತಾ ನೋಡ್ತಾ ರೊಟೇಷನ್ ಮಾಡ್ತಾ ಇರ್ತಾರೆ. ಒನ್ ಪಾಯಿಂಟ್ ಆಫ್ ಟೈಮ್ ದೇ ವಿಲ್ ಸ್ಟಾಪ್ ಯು. ಅರ್ಥ ಆಯ್ತಾ? ದೆನ್ ಇಟ್ ವಿಲ್ ಗೋ ಟು ಥಾಟ್ಲೆಸ್ ಸ್ಟೇಟ್ ಆಟೋಮ್ಯಾಟಿಕ್. ಮೈಂಡ್ಫುಲ್ನೆಸ್ ಬಂದ ತಕ್ಷಣ ಮೆಡಿಟೇಷನ್ ಈಸಿ ಆಗುತ್ತೆ. ಸರ್ ಮೈಂಡ್ಫುಲ್ನೆಸ್ ಮತ್ತ ಮೈಂಡ್ಫುಲ್ನೆಸ್ ಅನ್ನೋದು ಮೆಡಿಟೇಷನ್ ಇಲ್ಲ, ಇಟ್ ಈಸ್ ಎ ಪ್ರಿಪರೇಷನ್ ಫಾರ್ ಮೆಡಿಟೇಷನ್. ಬೀಯಿಂಗ್ ದ ಪ್ರೆಸೆಂಟ್ ಅಂಡ್ ಮೈಂಡ್ಫುಲ್ನೆಸ್ ಸೇಮಾ ಸರ್? ನೋ ಬೀಯಿಂಗ್ ಇನ್ ಪ್ರೆಸೆಂಟ್ ಮೂಮೆಂಟ್ ಈಸ್ ಮನೋಲಯ. ಅದೇ ಸರ್ ಅರ್ಥ ಆಗಿಲ್ಲ. ಡೂಯಿಂಗ್ ವಾಟ್ ಎವರ್ ಯುವರ್ ವರ್ಕ್ ಓನ್ಲಿ ಶ್ರದ್ಧಾವಾನ್ ಲಭತೆ. ಸೊ ವಾಟ್ ಎವರ್ ಯು ಆರ್ ಡೂಯಿಂಗ್ ವರ್ಕ್ ಮಾಡ್ತಾ ಇದ್ವಿ, ಆ ವರ್ಕ್ ಅಲ್ಲೇ ಫುಲ್ ಫೋಕಸ್ ಇದೆ ಅಂದ್ರೆ ದಟ್ ಈಸ್ ಮೈಂಡ್ಫುಲ್ನೆಸ್. ಓಕೆ. ಬೀಯಿಂಗ್ ಇನ್ ಪ್ರೆಸೆಂಟ್ ಮೂಮೆಂಟ್ ಈಸ್, ವರ್ಕ್ ಅಲ್ಲಿ ಪ್ರೆಸೆಂಟ್ ಮೂಮೆಂಟ್ ಡಿಫ್ರೆಂಟ್, ಧ್ಯಾನದಲ್ಲಿ ಪ್ರೆಸೆಂಟ್ ಮೂಮೆಂಟ್ ಡಿಫ್ರೆಂಟ್. ఓ ఓకే. సార్ ఎగ్జాంపుల్ సార్ కొంచెం. ಸೊ ಮೈಂಡ್ ಪಿನ್ ಪಾಯಿಂಟ್ ಆದ ತಕ್ಷಣ ಇಟ್ ವಿಲ್ ಬಿ ಇನ್ ಮೂಮೆಂಟ್ ಓನ್ಲಿ, ದೇರ್ ಇಸ್ ಸ್ಪೇಸ್ ಫಾರ್ ಗೋಯಿಂಗ್ ಬ್ಯಾಕ್ ಅಂಡ್ ಫ್ರಂಟ್. ಸೊ ಆ ಪಿನ್ ಪಾಯಿಂಟ್ ಬಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಓಕೆ ದಿಸ್ ಈಸ್ ಕಾಲ್ಡ್ ಪ್ರೆಸೆಂಟ್ ಮೂಮೆಂಟ್ ಅಂತ. పిన్ పాయింట్ ದಟ್ ಈಸ್ ಅಬ್ಸಲ್ಯೂಟ್ಲಿ ಹೈ ಸ್ಟೇಟ್. ಪಿನ್ ಅಂದ್ರೆ ಲಯ, ಮನೋಲಯ. ఓకే ఓకే. Diffused mind will become into one point. అదే ప్రెసెంట్ మూమెంటా? That is present moment actually. ఓకే 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 సార్. థ్యాంక్ యూ సార్. Why it is called present moment? Because there is no, there is no inspiration, there is no expression. That is called Bhairava state. ಶಿವ ಎಕ್ಸಾಕ್ಟ್ ಆಗಿ ಹೇಳಿದ್ರೆ ಭೈರವ ಅಂದ್ರೆ ಒಂದು ಸ್ಟೇಟ್, ಅಬ್ಸರ್ವರಿ ಸ್ಟೇಟ್. ಡಾಗ್ ಏನ್ ಮಾಡ್ತಿದಪ್ಪ, ಅಬ್ಸರ್ವೇಷನ್ ಮಾಡ್ತಾ ಇರತ್ತೆ ನೀನು. ಅದೇ ತರ ಇನ್ಸ್ಪಿರೇಷನ್ ಎಕ್ಸ್ಪ್ರೆಷನ್ ಸ್ಟಾಪ್ ಆದ ತಕ್ಷಣ ಒಂದು ಸ್ಟೇಟ್ ಬರುತ್ತೆ, ದಟ್ ಈಸ್ ಕಾಲ್ಡ್ ಭೈರವ ಸ್ಟೇಟ್. ನಾನು ಐ ಆಮ್ ಟೇಕಿಂಗ್ ಇನ್ಸ್ಪಿರೇಷನ್, ಒಂದು ಪಾಸ್. If it is prolongs too much time, that is called Bhairava. Then expression. ಆ ಸ್ಟೇಟ್ ನ ಭೈರವ ಸ್ಥಿತಿ ಅಂತ ಮೆನ್ಷನ್ ಮಾಡಿದ್ದಾರೆ ಶಿವಸ್ತೋತ್ರದಲ್ಲಿ. ಓಕೆ ಓಕೆ ಸರ್. ಓಕೆ ಸರ್. ಆ ಭೈರವ ಸ್ಟೇಟ್ ಅನ್ನೋದು ಪ್ರೆಸೆಂಟ್ ಮೂಮೆಂಟ್. ಸೊ ದೇ ಆರ್ ಥಿಂಕಿಂಗ್ ಅಂಡ್ ಇಮ್ಯಾಜಿನಿಂಗ್ ಇನ್ ರಾಂಗ್ ವೇ. ಪ್ರೆಸೆಂಟ್ ಮೂಮೆಂಟ್ ಅಂದ್ರೆ ಶ್ವಾಸ ಮೇಲೆ ಧ್ಯಾಸ ಅಂತ. ಸರ್ ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಜಾಸ್ತಿ ಟೈಮ್ ಇರಕ್ಕಾಗಲ್ವಲ್ಲ ಸರ್, ಯಾಕೆ ಸರ್? ಪ್ರಾಕ್ಟೀಸ್ ಇಲ್ಲ ಅದಕ್ಕೆ. ಇರ್ತೀವಿ ಅಷ್ಟೇ ಸರ್. ಸಾಧನವನ್ನು ಪನುಲಿ ಸಮಕೂರ್ತಾರೆ. ಆಗಿದೆ ಅಂದ್ರೆ ಯಾಕೆ ಆಗಿದೆ ಅಂದ್ರೆ ಆಲ್ರೆಡಿ ಆಯ್ತು. ಸೊ ಆಗ್ಬೇಕು ಅಂತ ಸಾಧನೆ ಮಾಡ್ಬೇಕು. ಮಂಜುಳಾ, ಎನಿ ಡೌಟ್? ಓ ಇಲ್ವಾ ಅನಿಕಾ? ಅನಿಕಾ ಸರ್, ಅನಿಕಾ ಸರ್. ಮಂಜುಳಾನ್ ಮಗಳು ಸರ್. ಓಕೆ ಓಕೆ ಓಕೆ, ದೆನ್ ಗುಡ್ ನೈಟ್. Sir, I have a doubt. See you tomorrow. Even after we forgive, like let's suppose there is something which is holding me back, I forgive and let go. But if the same thing is repeating again and again, how do I stay unbothered about it? Yeah, you can repeat. Actually, subconsciously, you can repeat as many times as possible. Because ಒಂದೇ ಸಲ ಹೇಳಿದ್ರೆ ಆಗಿತ್ತು ಅಂತ ಏನು ಇರಲ್ಲ. The moment you tell minimum 108 to 1000 times, that feeling should come. ನಾವು ಏನೋ ಸರ್ಫೇಸ್ ಇಂದ ಓಕೆ ಐ ಫಾರ್ಗಿವ್ ಒಂದ್ಸಲ ಆಗಿದ್ರೆ ಆಗಲ್ಲ. ಹೇಳ್ತಾ 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 ಎಮೋಷನ್ ಅಟ್ಯಾಚ್ ಆಗಿದ್ರೆ ದ ರಿಸಲ್ಟ್ ಸಿಗುತ್ತೆ. Okay, thank you, sir. ಎಮೋಷನ್ ಇಂದ ರಿಲೀಸ್ ಆಗ್ಬೇಕು. ಇಟ್ ಈಸ್ ನಾಟ್ ಫ್ರಮ್ ದ ಸರ್ಫೇಸ್. Understood. So the more you tell with emotionally, one point of time it will go completely.
how emotionally you are releasing. Otherwise surface ಆಗಿ just you are telling sorry, okay. ಆ ತರ ಫರ್ಗಿವ್ನೆಸ್, ಡೀಪ್ಲಿ ಫರ್ಗಿವ್ನೆಸ್, you should check. No, if we accept and forgive. See, for your if I tell somebody is troubling you because of your karma, if I say sorry, if you tell surfacely, sorry, it won't go. With realization, yes, I'm troubling too much, I'm getting hurting too much, but I know I only did, I will release it, please, I will release it. That emotion should come. Understood. That you should check how emotionally I'm releasing, or just surfacely for the sake of telling I'm telling, or what. Okay. Okay, good night.